ಎಲ್ಲರಿಗೂ ಶುಭ ಮಧ್ಯಾಹ್ನ. ದಿನಾಂಕ 27/8/2024ರಿಂದ ಡಿಸೆಂಬರ್ 15, 2025ರವರೆಗೆ ಸತತವಾಗಿ ನಡೆದಂತಹ ಕಂಪ್ಯೂಟರ್ ಬೇಸಿಕ್ ತರಬೇತಿ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಬೇಸಿಕ್ ತರಬೇತಿಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ತಾಲೂಕು ಪಂಚಾಯತ್ ಬಳ್ಳಾರಿ ಹಾಗೂ ಗ್ರಾಮ ಪಂಚಾಯತ್ ಮೋಕ ಇವರ ಸಹಯೋಗದೊಂದಿಗೆ ಯಶಸ್ವಿಯಾಗಿ ನಾವು ಮೊದಲನೆಯ ಒಂದು ಸೆಷನ್ ಪೂರ್ಣಗೊಂಡಿದೆ. ಈ ಹಂತದಲ್ಲಿ ನಾವು ಸಮಾರಂಭವನ್ನು ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ. ಈ ಸಮಾರಂಭಕ್ಕೆ ಬಂದಂತಹ ಅಧಿಕಾರಿ ವರ್ಗದವರಿಗೆ ಸ್ವಾಗತ ಮಾಡಲು ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದಂತಹ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸೋಮಶೇಖರ್ ಸರ್ ಅವರು ವೇದಿಕೆಗೆ ಬಂದು ಅವರನ್ನು ಸ್ವಾಗತ ಮಾಡಬೇಕೆಂದು ನಾನು ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಹಾಗೂ ನಮ್ಮ ಮೋಕ ಗ್ರಾಮ ಪಂಚಾಯತಿ ಎಲ್ಲರ ಸಹಯೋಗದಲ್ಲಿ ಕಂಪ್ಯೂಟರ್ ತರಬೇತಿ, ಕಂಪ್ಯೂಟರ್ ಬೇಸಿಕ್ ಮತ್ತು ಎಐಗೆ ಸಂಬಂಧಪಟ್ಟಂತಹ ತರಬೇತಿಯನ್ನ ಆಯೋಜನೆ ಮಾಡಿ ಸುಮಾರು 2 ತಿಂಗಳ ಕಾಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಈ ಒಂದು ಈ ಯೋಜನೆ ಒಳಗೆ ನಮ್ಮ ವಿದ್ಯಾರ್ಥಿ ತೊಡಗಿಸಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಕಂಪ್ಯೂಟರ್ ಕಲಿಕೆಯಲ್ಲಿ ಒಂದು ಧೈರ್ಯವನ್ನ ತಂದುಕೊಟ್ಟಿರ್ತಕ್ಕಂಥ ಬಹಳ ಹೆಮ್ಮೆಯ ವಿಷಯ. ಹಾಗಾಗಿ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸಾಮಾನ್ಯವಾಗಿ ಗ್ರಾಮೀಣ ಭಾಗದ ಕಾಲೇಜುಗಳಿಗೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಇಂದ ಅಧಿಕಾರಿಗಳು ಬರಬೇಕು, ಸ್ವಲ್ಪ ಸಮಯ ತಗೊಳ್ತದೆ. ಯಾಕಂದ್ರೆ ಅವ್ರದೇ ಆದ ಶೆಡ್ಯೂಲ್ಗಳು ಸಾಕಷ್ಟು ಇರ್ತಾರೆ. ಆದ್ರೂ ಕೂಡ ಶಿಕ್ಷಣದ ಮೇಲಿನ ಒಂದು ಒತ್ತಾಸೆ, ವಿದ್ಯಾರ್ಥಿಗಳ ಮೇಲೆ ಪ್ರೀತಿ, ಆ ಒಂದು ಕಾಳಜಿ, ಈ ಒಂದು ಹಂತದಲ್ಲಿ ನಾವು ಅವ್ರನ್ನ ಎದುರಿಗೆ ನೋಡ್ತಾ ಇದ್ದೇವೆ ಅವ್ರನ್ನ. ಯಾಕಂದ್ರೆ ಇಬ್ರು ಸರ್ಗಳು ನಮ್ಮ ಜೊತೆ ಇದ್ದಾರೆ ಅಂತಂದ್ರೆ ಇದು ಸಣ್ಣ ಮಾತಲ್ಲ. ಎಷ್ಟೋ ಕಾರ್ಯಕ್ರಮಗಳಿಗೆ ಎಷ್ಟೆಲ್ಲ ಇನ್ವೈಟ್ ಆದ್ರೂ ಕೂಡ ಸಾಕಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಅವರಿಗೆ ಪ್ರತಿಯೊಂದು ಹೇಳಬೇಕು ಸರ್ ಅಂತ. ಆದ್ರೆ ಕೆಲವು ಸಲ ಅಲ್ಲಿ ರೀಚ್ ಆಗಕ್ಕಾಗಲ್ಲ ಅವರಿಗೆ. ಅದಕ್ಕೆ ಕಾರ್ಯಕ್ರಮ ರದ್ದಾಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರ್ತಾರೆ, ಅಥವಾ ವೇದಿಕೆಯಲ್ಲಿ ದೊಡ್ಡ ಅಧಿಕಾರಿಗಳು ಇರೋದು ಕೂಡ ಅಪರೂಪ ಆಗಿರ್ತಾರೆ. ಅಂತವರಲ್ಲೂ ಕೂಡ ನಮ್ಮ ಮೋಕ ಗ್ರಾಮಕ್ಕೆ ಈ ಸಮಯಕ್ಕಾದ್ರೂ ಅವರು ಬಂದಿದ್ದಾರಲ್ಲ, ಬಹಳ ಖುಷಿಯ ವಿಚಾರ. ಯಾಕಂದ್ರೆ ಈ ಕಾರ್ಯಕ್ರಮದ ಒಂದು ಸದುಪಯೋಗ ಆಗಿದೆ ಅನ್ನೋದಕ್ಕೆ ಸಾರ್ ಅವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರೋದೇ ನಮ್ಮ ದೊಡ್ಡ ಹೆಮ್ಮೆಯ ವಿಚಾರ. ಹಾಗಾಗಿ ನಮ್ಮ ಕಾಲೇಜಿನ ಸುಮಾರು 80-89 ಜನ ವಿದ್ಯಾರ್ಥಿಗಳು ಈ ಒಂದು ಕಂಪ್ಯೂಟರ್ ಕಲಿಕೆಯ ಕಾರ್ಯಕ್ರಮದ ಭಾಗಿಗಳಾಗಿದ್ದಾರೆ. ಆ ಎಲ್ಲಾ ಭಾಗಿದಾರರಿಗೆ ಇವತ್ತು ಪ್ರಮಾಣ ಪತ್ರಗಳನ್ನ ವಿತರಿಸತಕ್ಕಂತ ಒಂದು ಸಂದರ್ಭ, ಜೊತೆಗೆ ಈ ಒಂದು ತರಬೇತಿಯ ಸಮಾರಂಭ ಕೂಡ ಹೌದು. ಹಾಗಾಗಿ ನಾನು ಈ ಮೊದಲನೇದಾಗಿ ಶಶಿಕಾಂತ್ ಸರ್ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ, ನಮ್ಮ ಎಲ್ಲ ವಿದ್ಯಾರ್ಥಿ ಬಳಗದ ಪರವಾಗಿ, ನಮ್ಮ ಐಟಿ ಮತ್ತು ಉದ್ಯೋಗ ಸಮಿತಿಯ ಪರವಾಗಿ ಸುಸ್ವಾಗತವನ್ನ. ಅದೇ ರೀತಿ ಈ ಕಾರ್ಯಕ್ರಮವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲೇ ತರಬೇತಿ ಕೊಡಬೇಕು ಅನ್ನುವಂತಹ ಛಲವನ್ನ ಹೊಂದಿ ನಮ್ಮ ಶ್ರೀಧರ್ ಸರ್ ಅವರಿಗೆ ನಮ್ಮ ಮೇಡಮ್ ಅವರು, ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗ ಕೇಳಿಕೊಂಡಾಗ ಸರ್ ಅವರು ಬಹಳ ಪ್ರೀತಿಯಿಂದ ವಿದ್ಯಾರ್ಥಿಗಳ ಕಲಿಕೆಗೆ ಆಸಕ್ತಿಗೆ ಮೆಚ್ಚಿ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ಮೋಕ ಗ್ರಾಮದಲ್ಲಿ ಆಯೋಜನೆ ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಕಾಲೇಜಿನ
ಸಮಿತಿಗಳ ಎಲ್ಲ ಸಮಿತಿಗಳ ಪರವಾಗಿ ಸರ್ ಶ್ರೀಧರ್ ಸರ್ ಅವರಿಗೆ ನಾನು ಸಮೃದ್ಧಿಯಾದ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಸರೋಜ ಮೇಡಮ್ ಅವರಿಗೂ ಕೂಡ ನಾನು ಸಮೃದ್ಧಿಯಾದ ಸ್ವಾಗತವನ್ನ ಬಯಸುತ್ತೇನೆ. ಈ ಕಂಪ್ಯೂಟರ್ ಕಲಿಕೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಆಗಿರ್ತಕ್ಕಂತಹ ಶಿವಕುಮಾರ್ ಎಚ್ ಟಿ ಸರ್ ಅವರು ಕೂಡ ನಮ್ಮ ಕಾಲೇಜಿನ ಪರವಾಗಿ ಹೃದಯದ ಸ್ವಾಗತವನ್ನ ವಹಿಸುತ್ತೇವೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಕಲಿಕೆಗೆ ಸಹಕಾರಿಯಾಗಿರ್ತಕ್ಕಂತಹ ಮತ್ತು ತರಬೇತುದಾರರಾಗಿರ್ತಕ್ಕಂತಹ ರಘುವೀರ್ ಸರ್ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಈರಾಳ್ ಬಕೀರಮ್ಮ ಮೇಡಮ್ ಅವರಿಗೂ, ಉಪಾಧ್ಯಕ್ಷರಾಗಿರುವಂತಹ ನಾಗವೇಣಿ ನಾಗರಾಜ್ ಅವರಿಗೂ, ಹಾಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂತಹ ಸಿದ್ದಿಕಪ್ಪ ಅವರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಎಲ್ಲ ಬೋಧಕ ವರ್ಗದವರಿಗೂ, ವಿದ್ಯಾರ್ಥಿ ಬಳಗಕ್ಕೂ ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃದಯದ ಸ್ವಾಗತ ಬಯಸಿ ನಾನು ಸ್ವಾಗತ ಮಾತನ್ನು ಮುಗಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತವನ್ನ ಕೋರ್ತಾ ನಮ್ಮ ಮಾತು ಮುಗಿಸ್ತೇನೆ. ನಮಸ್ಕಾರ. ಸ್ವಾಗತಿಸಿದ ಗುರುಗಳಿಗೆ ವಂದನೆಗಳು. ಈಗ ಈ ಸಮಾರಂಭ ಕಾರ್ಯದ ಉದ್ಘಾಟನಾ ಅಂತ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ಸಸಿಗೆ ಗಿಡ ನೀರು ಇರುವುದರ ಮುಖಾಂತರ ಈ ಕಾರ್ಯಕ್ರಮ ಉದ್ಘಾಟಿಸಬೇಕಾಗಿದೆ. ವೇದಿಕೆಯ ಗಣ್ಯರಿಗೆ ವಂದನೆಗಳು. ಈಗ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ಉಪ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಬಳ್ಳಾರಿ ಶ್ರೀ ಶಶಿಕಾಂತ್ ಶಿವಪುರಿ ಸರ್ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಬೇಕೆಂದು ಈ ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಿ? ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಕಂಪ್ಯೂಟರ್ ತರಬೇತಿ ಪಡೆದಿದ್ದೀರಿ ಅಂತ ಅನ್ಕೋತೀನಿ. ಏನ್ ಪಡೆದಿದ್ದೀರಿ? ಮೊದಲಿಗೆ ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೂಕ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಸರೋಜ ಮೇಡಮ್ ಅವರೇ, ಆತ್ಮೀಯರಾಗಿರುವಂತಹ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಶ್ರೀಧರ್ ವಾರಿಕರ್ ಅವರೇ, ರಘುವೀರ್ ಅವರೇ, ನಮ್ಮ ಶಿವಕುಮಾರ್ ಅವರು ಬಹಳಷ್ಟು ನಮ್ಮ ಬಳ್ಳಾರಿ ಆಗಿರ್ಬೋದು ಮತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಒಳ್ಳೆ ರೀತಿಯಾದಂತಹ ಸಹಕಾರದೊಂದಿಗೆ ಎಲ್ಲ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರುವಂತಹ ತರಬೇತಿಗಳನ್ನ ಆಯೋಜನೆ ಮಾಡುವಂತವ್ರು ಇವರು ಆಕ್ಚುಲಿ. ಸೊ ಅವರಿಗೆ ನೀವು ಎಲ್ಲರ ಪರವಾಗಿ ಮತ್ತೊಂದು ಧನ್ಯವಾದಗಳನ್ನ ಕೊಡ್ತೀವಿ. ಇಲ್ಲಿ ಹಾಜರಿರುವಂತಹ ಎಲ್ಲ ಉಪನ್ಯಾಸಕ ವರ್ಗದವರು ಮತ್ತು ನಮ್ಮ ಆತ್ಮೀಯ ವಿದ್ಯಾರ್ಥಿಗಳು. ಸೊ ಇವತ್ತು ನಾವಿಲ್ಲಿ ಬಂದಿರುವಂತಹ ಮುಖ್ಯ ಉದ್ದೇಶ ಅಂತಂದ್ರೆ ನಿಮ್ಮ ಕಂಪ್ಯೂಟರ್ ತರಬೇತಿ ಅನ್ನೋದಕ್ಕಿಂತ ನಾವು ಏನೆಲ್ಲ ನಮ್ಮ ಜೀವನದಲ್ಲಿ ಮಾಡಬಹುದು ಅಂತಕ್ಕಂಥದ್ದನ್ನ ಒಂದ್ಸರಿ ನಾವು ಇಲ್ಲಿ ಚರ್ಚೆ ಮಾಡೋಣ, ಹೌದಾ? ಸೊ ಈಗ ಎಷ್ಟು ದಿನ ತರಬೇತಿ ಆಯ್ತು? 6 ತಿಂಗಳು, 2 ಮಂತ್ಸ್ ಆಗಿದೆ. ಓಕೆ. ಸೊ ನಮ್ಗೆ ಮೇಡಮ್ ಅವರು ಮುಂಜಾನಿಂದ ನನಗೆ ವೇಟ್ ಮಾಡ್ತಾ ಕೂತಿದ್ದೆ. ಆಮೇಲೆ ನನಗೆ 12 ಫೋನ್ ಮಾಡಿದ್ರು, ಮೇಡಮ್ ಸರ್ ಬರ್ಬೇಕು ನೀವು ಅಂತಂದು. ಇಲ್ಲ ಮೇಡಮ್ ನಾನು 11 ಗಂಟೆ ತನಕ ವೇಟ್ ಮಾಡಿದೆ, ನಾನು ಬೇರೆ ಕೆಲಸ ಸಲಹೆ ಬಂದಿದ್ದೆ. ಅಲ್ಲಿ ಒಂದು 6-7 ತಿಂಗಳಿಂದ ಒಂದು ಪೆಂಡಿಂಗ್ ಕೇಸ್ ಇತ್ತು. ಆ ಪೆಂಡಿಂಗ್ ಕೇಸಿನ ಸಾಲ್ವ್ ಮಾಡ್ಬೇಕಂತಿದ್ದಾಗ, ಇಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಬರಲೇಬೇಕು, ಮತ್ತೆ ನೀವು ನಮ್ಮ ವಿದ್ಯಾರ್ಥಿಗಳನ್ನ ಕುರಿತಾಗಿ ನಾವು ಮಾತಾಡ್ಲೇಬೇಕು ಅಂತಂದಾಗ ಇಲ್ಲ ಬರೋಣ ಅನ್ನುವಂತ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೀವಿ. ಮುಖ್ಯವಾಗಿ ಜೀವನದಲ್ಲಿ ನಾವು ಕಲಿಯುವಂತದ್ದು ಮುಖ್ಯ ಅಲ್ಲ,
ಆ ಕಲಿಯುವಂತದ್ದನ್ನ ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ಅಳವಡಿಸ್ಕೋತೀವಿ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಆದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಏನ್ ಕಲಿತೀರಿ ಅಂತ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಅದು ಯಾವ ರೀತಿ ನೀವು ಅಳವಡಿಸ್ಕೋತೀರಿ ಅಂತ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಬಹಳಷ್ಟು ಜನ ನಾವು ಕಲಿತೀವಿ, ನಮ್ದೇ ಆಗಿರುವಂತಹ ತರಬೇತಿಗಳನ್ನ ಪಡಿತೀವಿ. ಆ ತರಬೇತಿನಲ್ಲಿ ನಾವು ಯಾವ ರೀತಿಯಾಗಿ ನಮ್ಮನ್ನು ನಾವು ಅದನ್ನ ನಮ್ಮಲ್ಲಿ ಅಳವಡಿಸ್ಕೊಳ್ತೀವಿ ಅಂತ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಅದರಿಂದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈಗ ಕಾಂಪಿಟೇಟಿವ್ ಯುಗ ಆಗಿರೋದ್ರಿಂದ ಇಲ್ಲಿ ಬಹಳಷ್ಟು ಜನ ನಿಮ್ದೇ ಆಗಿರುವಂತಹ ಒಂದು ಜೀವನದಲ್ಲಿನ ಗುರಿಯನ್ನ ಇಟ್ಕೊಂಡಿರಿ ಅಂತ ಅನ್ಕೊಳ್ತೀವಿ. ಸೊ ಪ್ರತಿಯೊಬ್ಬರಿಗೂ ತನ್ನದೇ ಆಗಿರುವಂತಹ ಒಂದು ಗುರಿ ಇರ್ತದೆ. ಯಾರೋ ಒಬ್ರು IAS ಆಗಿರ್ಬೇಕಂತೀರಿ, ಯಾರೋ ಒಬ್ರು ಇಂಜಿನಿಯರ್ PSI ಆಗ್ಬೇಕಂತೀರಿ, ಅಥವಾ ಬೇರೆ ಯಾವುದೋ ಒಂದು ಹುದ್ದೆನಲ್ಲಿ ಉನ್ನತ ಹುದ್ದೆಗೆ ಹೋಗ್ಬೇಕು, ಅಥವಾ ಪ್ರೊಫೆಸರ್ ಮೇಡಮ್ ಹಾಗೆ ಮಾದರಿಯಾಗಿ ಪ್ರೊಫೆಸರ್ ಆಗ್ಬೇಕು ಅಂತ ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಅಥವಾ ಗುರಿಯನ್ನ ಇಟ್ಕೊಂಡು ನಿಮ್ ಜೀವನದಲ್ಲಿ ನೀವು ಶಿಕ್ಷಣವನ್ನ ಪಡಿತಾ ಇದ್ದೀರಿ. ಆದ್ರೆ ಅದನ್ನ ಸಾಧನೆ ಮಾಡ್ಬೇಕಾಗಿತ್ತು ಅಂತಂದ್ರೆ ಯಾವೆಲ್ಲ ಮೆಟ್ಟಲುಗಳನ್ನ ನಾವು ದಾಟಿ ಅದನ್ನ ಸಾಧನೆ ಮಾಡ್ಬೇಕು ಅಂತ ಅನ್ನುವಂಥದ್ದು ಈಗಿನಿಂದಲೇ ನೀವು ಒಂದು ಹೆಜ್ಜೆ ಹಾಕೊಂಡಿರ್ಬೇಕಾಗ್ತದೆ ನಿಮ್ ಲೈಫ್ ಅಲ್ಲಿ. ಯಾವ ರೀತಿಯಾಗಿ ನಾವು ಏನೆಲ್ಲ ಮಾಡ್ಬೇಕು, ನಮ್ ಟೈಮ್ ಟೇಬಲ್ ಏನು. ಯಾವಾಗ್ಲೂ ನಾವು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ನಮ್ಗೆ ಟೈಮ್ ಟೇಬಲ್ ಬಹಳಷ್ಟು ಮುಖ್ಯ. ಗುರಿ ಮೊದಲು ಹಾಕೊಂಡಿರ್ತೀರಿ. ಫಾರ್ ಎಕ್ಸಾಂಪಲ್ ಆಗಿ ಎಷ್ಟು ಜನ ಇದರಲ್ಲಿ IAS ಆಗ್ಬೇಕಂತ ಮಾಡ್ತೀರಿ? ಸ್ವಲ್ಪ ಕೈ ಎತ್ತೀರಿ. ಓನ್ಲಿ ಒನ್. ಏನ ಸರ್ ತಮ್ಮದು? ಮಲ್ಲೇಶ್ ಒಬ್ಬರೇ IAS ಆಗ್ಬೇಕಂತಾರೆ. ಉಳಿದವರು ಹೋಗ್ಲಿ, ಏನ್ ಆಗ್ಬೇಕಂತ ಮಾಡಿರಿ? ಏನಮ್ಮ? ಟೀಚರ್. ವೆರಿ ಗುಡ್. ನೀವು ಟೀಚರ್. ಅವ್ರು ಟೀಚರ್ ಹೇಳಿದ್ರೆ ಅವ್ರು ಟೀಚರ್. ನೀವು ಪೊಲೀಸ್. ಓಕೆ. ಪೊಲೀಸ್ ಅಂದ್ರೆ ಕಾನ್ಸ್ಟೇಬಲ್ ಆಗ್ತೀವಿ. ವೆರಿ ಗುಡ್. ನೀನಪ್ಪ? IPS ಆಗ್ತೀರಿ. ಬಟ್ IAS ಮಾಡ್ಲಿಕ್ಕೆ ಒಲ್ಲ ಅಂತೀರಿ, ಕೈ ಎತ್ತಿಲ್ಲ ನೀವು. ಸೊ ನೀವು IPS ಮಾಡ್ಬೇಕಾಗಿತ್ತು ಅಂದ್ರೆ ಮೊದಲು IAS ಸ್ಟಾರ್ಟ್ ಮಾಡ್ಬೇಕಲ್ಲ, ಹೌದಿಲ್ಲ? ಸೊ ಹಂಗಾಗಿ ಜೀವನದಲ್ಲಿ ನಾನು ಕೇಳಿದಂಗೆ ಈಗ ನಿಮ್ಗೆ ನಿಮ್ದೇ ಆಗಿರುವಂತ ಒಂದು ಗುರಿ ಏನು ಅನ್ನುವಂಥದ್ದು ಇದರಲ್ಲಿ ಮೋರ್ ದೆನ್ 80% ಸ್ಟೂಡೆಂಟ್ಸ್ ಗಳಿಗೆ ನೀವು ಇನ್ನೂ ಕೂಡ ಗುರಿನೇ ಹಾಕೊಂಡಿಲ್ಲ ಜೀವನದೊಳಗೆ. ಇವತ್ತು 5G ಯುಗ, ಈಗ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ 6G ಬರ್ತಾ ಇದೆ. 5G ಯುಗ ಆಗಿರೋದ್ರಿಂದ ನಾವು ಈ ಲೆವೆಲ್ಗೆ ನಾವು ಹೆಜ್ಜೆ ಇಡ್ತಾ ಹೋದ್ರೆ ಆ ಗುರಿ ಮುಟ್ಬೇಕಾಗಿತ್ತು ಅಂತಂದ್ರೆ ಬಹಳಷ್ಟು ಕಷ್ಟ ಆಗ್ತದೆ. ಹಂಗಾಗಿ ನಿಮ್ಮ ಜೀವನದಲ್ಲಿ ನೀವು ಮೊದಲಿಗೆ ಏನಾಗ್ತೀರಿ ಅಂತ ಅನ್ನುವಂಥದ್ದನ್ನ ಸರಿಯಾದಂತ ರೀತಿಯಲ್ಲಿ ಮೊದಲು ಡಿಸೈಡ್ ಮಾಡ್ಕೊಳ್ರಿ. ನಾನು ಎಲಿಜಿಬಲ್ ಇದ್ದೀನ ಆಗಿಲ್ವಾ? ಫಾರ್ ಎಕ್ಸಾಂಪಲ್, ನಾನು IAS ಮಾಡ್ಬೇಕು ಅಂತ ಬಹಳಷ್ಟು ಟ್ರೈ ಮಾಡಿದೆ. ಸೊ IAS ಮಾಡ್ಬೇಕಾಗಿತ್ತು ಅಂತ ಮೊದಲು ನಾನು ಪ್ರಶ್ನೆ ಮಾಡ್ಕೊಂಡೆ, ವೆದರ್ ಐ ಆಮ್ ಎಲಿಜಿಬಲ್ ಆರ್ ನಾಟ್ ಫಾರ್ ರೈಟಿಂಗ್ ದಿ ಆರ್ ಅಪಿಯರಿಂಗ್ ದಿ IAS ಎಕ್ಸಾಮಿನೇಷನ್ ಅಪಿಯರ್ ಮಾಡ್ಲಿಕ್ಕೆ ನಮ್ಗೆ ಕೆಪಾಸಿಟಿ ಇದೆನಾ ಇಲ್ಲ, ಆ ಕೆಪಾಸಿಟಿ ಸೆಕೆಂಡ್ರಿ. ಮೊದಲು ನಾನು ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ಸ್ಟಡಿ ಮಾಡ್ಲಿಕ್ಕೆ ಆಗ್ತದ ಅಥವಾ ಇಲ್ವಾ ಅಂತ, ಹೌದಲ್ಲ? ಸೊ ಆ ತರನಾಗಿರುವಂತದ್ದನ್ನ ನಾನು ಈಗ ಒಂದು ಸಣ್ಣ ಎಕ್ಸಾಂಪಲ್, ಬಹಳ ಸ್ಟಡಿ ಹೋದಾಗ ನಾನು ಅದೇ ಎಕ್ಸಾಂಪಲ್ ಕೊಡ್ತೀನಿ. ನಾವು KAS IAS ಸ್ಟಡಿ ಮಾಡ್ಬೇಕಾಗಿತ್ತು ಅಂತಂದ್ರೆ 2011 ನಲ್ಲಿ ನಾವು ಬೆಂಗಳೂರಿನಲ್ಲಿ ಇದ್ದೆ. ನಾನು ಬೆಂಗಳೂರಿನಲ್ಲಿ ಇದ್ದಾಗ ನಾವು ಲೆಕ್ಚರ್ ಇದ್ದೆ ಆಲ್ರೆಡಿ. ನಾನು PU ಕಾಲೇಜ್ ಲೆಕ್ಚರ್ ಮಾಡ್ತಾ ಇದ್ದೆ. ಒಂದ್ 3 ತಿಂಗಳು ಲೀವ್ ತಗೊಂಡು ಸ್ಪೆಷಲಿ IAS ಗೆ ಸ್ಟಡಿ ಮಾಡ್ಬೇಕು ಅಂತ ಅನ್ನುವಂತ ಉದ್ದೇಶ ಇಟ್ಕೊಂಡು ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋಗಿ ಅವಾಗ ನಾನು ಸ್ಟಡಿ ಮಾಡ್ತಾ ಇದ್ದೆ. ನಮ್ಮ ಸ್ಟೂಡೆಂಟ್ಸ್ ಗಳು ಯಾವ ತರ ಇದ್ದಾರೆ, ನೀವು ಯಾವ ತರ ಓದ್ತಾ ಇದ್ದೀರಿ ಅಂತ ಸ್ವಲ್ಪ ಕಂಪೇರ್ ಮಾಡ್ಕೊಳ್ಳಿ. ನಾನು ಮುಂಜಾನೆ 5 ಗಂಟೆಗೆ ಹೇಳ್ತಿದ್ವಿ. 5 ಗಂಟೆಯಿಂದ 7 ಗಂಟೆ ತನಕ ನಮ್ಮ ಸ್ಟಡಿ ಇರ್ತಿತ್ತು. 7 ಗಂಟೆಗೆ ನಮ್ಮ ಮುಂಜಾನೆ ದಿನಚರಿಗಳನ್ನು ಮುಗಿಸ್ಕೊಂಡು 7:30ಯಿಂದ ನಾವು ಮತ್ತೆ ಅಲ್ಲಿ ಡಿಸ್ಟ್ರಿಕ್ಟ್ ಪಬ್ಲಿಕ್ ಲೈಬ್ರರಿಗಳಿರ್ತಾವೆ. ಸೊ ಪಬ್ಲಿಕ್ ಲೈಬ್ರರಿ ಅಂತ ನಾವು ಇಲ್ಲಿ ನೋಡ್ತೀವಿ. ನಮ್ಮಲ್ಲಿ ಯಾವ ತರ ಲೈಬ್ರರಿ ಮಾಡಿದೀವಲ್ಲ ಮುಖಾನಲ್ಲಿ, ಸೊ ಆ ತರ ಲೈಬ್ರರಿಗಳಿರ್ತವೆ. ಅದು ಸುಸಜ್ಜಿತವಾಗಿರುವಂತ, ನಾವು ಇಲ್ಲಿಂದು ಬಹಳ ಚೆನ್ನಾಗಿದೆ ಅಂತ ಹೇಳಿದೆ, ಬಟ್ ನೋಡಿಲ್ಲ ನಾನು ಆಕ್ಚುಲಿ. ಸೊ ಆ ತರನಾಗಿರುವಂತ ಸುಸಜ್ಜಿತ ಲೈಬ್ರರಿಗಳಿರ್ತವೆ. ಲೈಬ್ರರಿ ಇನ್ನ ಓಪನ್ ಆಗ್ಬೇಕಾಗಿತ್ತು ಮುಂಜಾನೆ 7:30 ಓಪನ್ ಆಗ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಕ್ಯೂ ಹತ್ಕೊಂಡು ನಿಂತಿರ್ತಾರೆ. ಮುಂಜಾನೆ ಟಿಫಿನ್ ತಗೊಂಡ್ ಬಂದು ಒಂದು ಥರ್ಮಸ್ ಇಂದ ಕಾಫಿ ಅಥವಾ ಚಾ ತಗೊಂಡ್ ಬಂದು ಒಂದು ಬಾಟಲ್ ಇಟ್ಕೊಂಡು ತಮಗೆ ಬೇಕಾಗಿರುವಂತ ಪುಸ್ತಕಗಳು ಏನ್ ಓದ್ಬೇಕಂತ ಮಾಡಿರ್ತಾರೆ ಆ ಪುಸ್ತಕಗಳು ತಗೊಂಡ್ ಬಂದಿರ್ತಾರೆ. ಕ್ಯೂ ಹತ್ಕೊಂಡು ನಿಂತಿರ್ತಾರೆ ಲೈಬ್ರರಿ ಮುಂದೆ. ಲೈಬ್ರರಿ 7:30 ಓಪನ್ ಆಯ್ತು ಅಂತಂದ್ರೆ ನೀವು ಪಿಕ್ಚರ್ ನೋಡ್ಬೇಕಾಗಿತ್ತು ಅಂದ್ರೆ ಪಿಕ್ಚರ್ ಟಾಕಿದ್ದಾಗ ಯಾವ ರೀತಿ ಓಡ್ತಾರಲ್ಲ ಸೀಟ್ ಹಿಡ್ಕೊಳಕ್ಕೆ, ಆ ತರ ಓಡ್ತಾರೆ ವಿದ್ಯಾರ್ಥಿಗಳು.
ಅಲ್ಲಿ ಲೈಬ್ರರಿನಲ್ಲಿ ನನ್ನ ಸೀಟು ನಾನು ಇಲ್ಲಿ ಓದಬೇಕು ಅಂತ ನಾನು ನೋಡಿದೆ, ವಂಡರ್ ಆಯ್ತು ನನಗೆ. ನಾನು ಯಾಕಂದ್ರೆ ನಾವು ಎಲ್ಲ ಹಳ್ಳಿ ಪರಿಸರದಲ್ಲಿ ಬೆಳೆದಂತವ್ರು, ಅಲ್ಲಿರುವಂತ ವಿದ್ಯಾರ್ಥಿಗಳ ಒಂದು ಡೆಡಿಕೇಶನ್ ಡಿಟರ್ಮಿನೇಷನ್ ಯಾವ ತರ ಇದೆ ಅಂತಂದ್ರೆ, ಆ ವಿದ್ಯಾರ್ಥಿಗಳು ಒಂದು ರ್ಯಾಕ್ ಇದೆ, ಒಂದು ರ್ಯಾಕ್ ಅಲ್ಲಿ 3 ಜನ ವಿದ್ಯಾರ್ಥಿ ಮೂರು ವ್ಯಕ್ತಿಗಳು ಕೂತ್ಕೊಳ್ತಾರೆ. ಅವ್ರಿಗೆ ಸಪರೇಟ್ ಆಗಿರುವಂತ ರ್ಯಾಕ್, ನಾನು ಈ ಪಕ್ಕದಲ್ಲಿ ನೋಡ್ಲಿಕ್ಕೆ ನನಗೆ ಬರೋದಿಲ್ಲ, ನನ್ನೇ ಆಗಿರುವಂತ ರ್ಯಾಕ್ ಫುಲ್ ಇರ್ತದೆ. ಸೊ ಅಲ್ಲಿ ಕೂತ್ರು ಅಂತಂದ್ರೆ 7:30ಯಿಂದ 1:30 ತನಕ, ನೀವು ಇಮ್ಯಾಜಿನ್ ಮಾಡ್ತೀರೋ ಇಲ್ಲ ಗೊತ್ತಿಲ್ಲ ನನಗೆ, 1:30 ತನಕ ಅವ್ರ ಬುಕ್ ಬಿಟ್ಟು ಹಿಂಗೂ ನೋಡ್ತಿದ್ದಿಲ್ಲ ನೋಡ್ರಿ. ಅವ್ರ ಪುಸ್ತಕ ಆಯ್ತು, ಅವ್ರಾಯ್ತು, ಅವ್ರ ಮನನ ಆಯ್ತು, ಅವ್ರ ರೈಟಿಂಗ್ ಆಯ್ತು, ಅವ್ರು ಏನು ಓದ್ಲಿಕ್ಕೆ ಬಂದಿದ್ದಾರೆ ಅದನ್ನೇ. 1:30 ಆಯ್ತಾ, 1:30 ಆದ್ಮೇಲೆ 1:30ಯಿಂದ 2:30ಗೆ ಲಂಚ್ ಅಂತಂದು ಇನ್ನೂ ತರ್ತಾ ಇದ್ರು, ಅವರೇ ಅಲ್ಲೇ ತಿನ್ಕೊಂಡು 2:30 ಮತ್ತೆ ಕೂತ್ಕೊಂಡ್ರು ಅಂದ್ರೆ ಮತ್ತೆ 7 o'clock ತನಕ, ಸಾಯಂಕಾಲ 7 o'clock ತನಕ ಮತ್ತೆ ಓದ್ಕೊಂಡು ಮತ್ತೆ ಒಂದು ಹಾಫ್ ಅನ್ ಅವರ್ ಎಲ್ಲೋ ಹೊರಗಡೆ ಹೋಗಿ ಚಾ ಎಲ್ಲ ಕುಟ್ಕೊಂಡು ಬಂದು ಮತ್ತೆ 8:30 ತನಕ 9 ತನಕ, ಅಲ್ಲಿ 9 ತನಕ ಇತ್ತು ಟೈಮಿಂಗ್, 9 ಗಂಟೆ ತನಕ ಕೂತ್ಕೊಂಡು ಮತ್ತೆ ಮನೆಗೆ ಹೋಗ್ತಾ ಇದ್ರು. ನೆಕ್ಸ್ಟ್ ಡೇ ಬಂದು ಯಾವ ಟೇಬಲ್ ನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ನೋಡ್ತಿದ್ವಿ, ನೆಕ್ಸ್ಟ್ ಡೇ ಅದೇ ಟೇಬಲ್ ಮೇಲೆ ಅದೇ ವಿದ್ಯಾರ್ಥಿ ಇರ್ತಾ ಇದ್ದಾರೆ. ಸೊ ಇದು ನಮ್ಮ ಏನು ಈಗಿನ ಕಾಲದಲ್ಲಿ ಇರುವಂತ, ಅದು ನಾನು 2011 ಹೇಳ್ತಾ ಇದ್ದೀನಿ, ಈಗಿನ ಮತ್ತೆ ಫಾರ್ವರ್ಡ್ ಆಗಿರ್ಬೇಕು. ಸೊ ಆ ತರನಾಗಿರುವಂತ ಒಂದು ಓದುವಂತ ಪದ್ಧತಿ ನಮ್ಮಲ್ಲಿದೆ. ನಿಮಗೆ ಈಗ ಕಂಪೇರ್ ಮಾಡ್ಕೊಡ್ರಿ, ಈಗ ನೀವು ಒಬ್ಬ PSI ಆಗ್ತಿರೋ ಅಥವಾ ಟೀಚರ್ ಆಗ್ತಿರೋ ಅಥವಾ ಏನೋ IAS ಆಗ್ತಿರೋ ಅಥವಾ IPS ಆಗ್ತಿರೋ ಅಥವಾ ಮತ್ತೇನೋ ಬೇರೆ ಬೇರೆ ಹುದ್ದೆಗಳು ಹೋಗ್ತಿರೋ ಅನ್ನುವಂಥದ್ದು, ಆ ವಿದ್ಯಾರ್ಥಿ ಮುಂಜಾನೆ 5 ಗಂಟೆಯಿಂದ ಮನೆಯೊಳಗೆ ಓದ್ಕೊಂಡು ಮುಂಜಾನೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಓದ್ತಾ ಇದ್ದಾನೆ. ಅವ್ನು ಬಂದು ಇದ್ರೊಳಗೆ ಮಿನಿಮಮ್ ಆಗಿ 12 ಅವರ್ಸ್ ಸ್ಟಡಿ ಮಾಡ್ತಾ ಇದ್ದಾನೆ. ಆ 12 ಅವರ್ಸ್ ಸ್ಟಡಿನಲ್ಲಿ ಅದು ಫುಲ್ಲಿ ಡೆಡಿಕೇಟೆಡ್. ಮತ್ತೆ ಅವ್ರಿಗೆ ಬೇಕಾಗಿರುವಂತ ಏನು ಮಟೀರಿಯಲ್ ಅವ್ರ ಹತ್ರ ಇರ್ತದೆ, ಅವ್ರ ಹತ್ರ ಗೈಡ್ ಇರ್ತಾರೆ, ಅವ್ರ ಹತ್ರ ಬೇರೆ ಬೇರೆ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಗಳು ಕೂಡ ಇರ್ತವೆ, ಇಂಟರ್ನೆಟ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಇರ್ತದೆ. ನಿಮ್ಮ ಹತ್ರ ಕರೆಕ್ಟ್ ಆಗಿ ಇಂಟರ್ನೆಟ್ ಇರಲ್ಲ, ನಿಮ್ಮ ಹತ್ರ ಒಂದು ಟ್ಯಾಬ್ ಇರಲ್ಲ, ನಿಮ್ಮ ಹತ್ರ ಒಂದು ಕರೆಕ್ಟ್ ಆಗಿರುವಂತ ಮಟೀರಿಯಲ್ ಇನ್ ದ ಸೆನ್ಸ್ ಯಾವ ಪುಸ್ತಕಗಳನ್ನು ಓದಬೇಕು, ಹೆಂಗ್ ಓದಬೇಕು ಅಂತ ಅನ್ನುವಂಥದ್ದು ಗೊತ್ತಿರ್ಬೇಕು. ಬಟ್ ಆ ಪುಸ್ತಕಗಳ ಒಂದು ಕೊರತೆ ನಿಮ್ಮಲ್ಲಿ ಇರ್ತದೆ. ನಿಮಗೆ ಆ ತರನಾಗಿರುವಂತ ಒಂದು ದಿನದಲ್ಲಿ 12 ಅವರ್ಸ್ ಓದುವಂತ ಡೆಡಿಕೇಟೆಡ್ ವಾತಾವರಣ ನಿಮ್ಗೆ ಬಹುಶಃ ಅಲ್ಲಿರುವಂತವ್ರಿಗೆ ಯಾವ ತರ ಸಿಕ್ಕಿದೆ ನಿಮಗೂ ಕೂಡ ಸಿಗ್ಲಕ್ಕಿಲ್ಲ. ಯಾಕಂದ್ರೆ ಮನೆಯಿಂದ ಬರ್ಬೇಕಾಗಿತ್ತು ಅಂತಂದ್ರೆ ಮುಂಜಾನೆ ಮಾಡೇ ದಿಕ್ಕಿನೇ ಬರ್ಬೇಕು, ನೀವು ಬಜೆಟ್ ಹೋಗಿನೇ ಬರ್ಬೇಕು, ಅಥವಾ ಹೊಲದಲ್ಲಿ ಹೋಗಿ ಏನಾದ್ರೂ ಕೆಲಸ ಇತ್ತು ಅಂದ್ರೆ ಕೆಲಸ ಮಾಡಿನೇ ಬರ್ಬೇಕು. ನಮ್ಮಲ್ಲಿ ಆ ತರನಾಗಿರುವಂತ ವಾತಾವರಣ ನಮ್ಮಲ್ಲಿ ಇರ್ತದೆ. ಸೊ ನಾವೀಗ ಅದಕ್ಕೆ ಇದಕ್ಕೂ ಕಂಪೇರ್ ಮಾಡಿ ನೋಡಿದಾಗ, ನಾವು ಅವರಿಗೆ ಕಂಪೇರ್ ಮಾಡ್ಕೊಂಡು ನಾವು ಟಾಪ್ ಬರ್ಬೇಕಾಗಿತ್ತು ಸ್ಟೇಟ್ ಅಲ್ಲಿ ಅಂತಂದ್ರೆ ಏನ್ ಮಾಡ್ಬೇಕು? ಹೌದಾ? ಮಾಡಕ್ಕಾಗ್ತದೆ ನಮ್ದು ಅವ್ರ ಜೊತೆ ಟಾಪ್ ಕಾಂಪಿಟಿಷನ್ ಮಾಡಕ್ಕಾಗ್ತದ್ರಿ? ಇದು ಬಿಡ್ರಿ, ದಿಲ್ಲಿ ಅಂತ ಕೇಳಿದಿರಿ, ಏನು ನಮ್ಮ ನ್ಯಾಷನಲ್ ಕ್ಯಾಪಿಟಲ್ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನುವಂತ ಒಂದು ಪರೀಕ್ಷೆಯನ್ನು ಬರೀಬೇಕಾಗಿತ್ತು ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 1 ವರ್ಷಕ್ಕೆ ಒಂದು ನಮ್ಮ ದೇಶದಿಂದ ಡೆಡಿಕೇಟೆಡ್ ಆಗಿ 100% ಡೆಡಿಕೇಟೆಡ್, ನಾ ಈಗ ಹೇಳ್ದಲ್ಲ, ಈಗ ಈ ತರನಾಗಿ ಓದುವಂತ ಕ್ಯಾಂಡಿಡೇಟ್ಗಳು 8.5 ಲಕ್ಷ ಇರ್ತಾರೆ. 8.5 ಲಕ್ಷ ಕ್ಯಾಂಡಿಡೇಟ್ಗಳು, 8.5 ಲಕ್ಷ ಕ್ಯಾಂಡಿಡೇಟ್ ನಲ್ಲಿ ನಾವು ಅದರಲ್ಲಿನೇ ಮತ್ತೆ ಇಲ್ಲಿ 100% ಡೆಡಿಕೇಟೆಡ್ ಆಗಿರುವಂತವರು ಒಂದು 6 ಲಕ್ಷನೋ 6.5 ಲಕ್ಷನೋ ಕ್ಯಾಂಡಿಡೇಟ್ಗಳು ಪ್ರತಿ ವರ್ಷ IAS ಬರೀತಾರೆ. ಸೊ ಆ 6.5 ಲಕ್ಷ ಕ್ಯಾಂಡಿಡೇಟ್ಗಳಲ್ಲಿ ಬರೀ ಡೆಲ್ಲಿನಲ್ಲಿನೇ ಇದೇ ಸಂಬಂಧನೇ, ಏನು ಬೇರೆ ಕೆಲಸನೇ ಇರೋದಿಲ್ಲ ಅವರಿಗೆ. ಸೊ ಇದೇ ಸಂಬಂಧನೇ ಮಿನಿಮಮ್ 3.5 ಲಕ್ಷದಿಂದ 5 ಲಕ್ಷ ಜನ ಡೆಲ್ಲಿನಲ್ಲಿನೇ ಇರ್ತಾರೆ. ಡೆಲ್ಲಿನಲ್ಲಿನೇ ಅಲ್ಲೇನೆ ಓದ್ಕೊಂಡು ಅಲ್ಲಿನೇ ಇದ್ಕೊಂಡು ಅಲ್ಲಿನೇ ಮಾಡ್ತಾರೆ. ಸೊ ಅವ್ರಿಗೆ ಒಳ್ಳೆ ಕೋಚಿಂಗ್ಸ್ಗಳು, ಒಳ್ಳೆ ಮಟೀರಿಯಲ್ಸ್ಗಳು, ಒಳ್ಳೆ ವಾತಾವರಣ, ಅಲ್ಲಿರುವಂತ ಎಲ್ಲ ಏನು ಪುಸ್ತಕಗಳು, ಯಾವ್ದು ಕೈಗೆಟುಕುವಂತ ಪುಸ್ತಕಗಳು ಅವರಿಗೆ ಅಲ್ಲಿ ಸಿಗುವಂತ ಒಂದು ಸಾಧ್ಯತೆಗಳು ಇರ್ತವೆ. ಸೊ ಅಂತ ಒಂದು ವಾತಾವರಣದಲ್ಲಿ ಮಾಡುವಂತದ್ದನ್ನ ನಾವಿಲ್ಲಿ ನೋಡಿದಾಗ, ನಾವು ಆ ಒಂದು ರೇಂಜಿಗೆ ನಾವು ರೀಚ್ ಆಗ್ಬೇಕಾಗಿತ್ತು ಅಂತಂದ್ರೆ ನಮ್ದು ಎಷ್ಟು ಡೆಡಿಕೇಶನ್ ಇರಬೇಕು ಅನ್ನುವಂಥದ್ದನ್ನ ನೀವು ನೋಡ್ಬೋದು. ಇದು ನಿಮ್ಗೆ ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ನಿಮ್ ಜೀವನದಲ್ಲಿ ಇಮಿಡಿಯೇಟ್ ಆಗಿ ಒಂದು ಗುರಿ ಇಟ್ಕೊಳ್ರಿ, ಆ ಗುರಿ ತಕ್ಕ ಕೆಲಸ ಮಾಡ್ಲಿಕ್ಕೆ ನೀವು ಪ್ರಿಪೇರ್ ಆಗ್ಬೇಕು ಅಂತ ಅನ್ನುವಂತ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಈಗ ನಿಮ್ಗೆ ಕಂಪೇರ್ ಮಾಡ್ತೀನಿ. ನಾನು ಕೂಡ ನಿಮ್ಮಂಗೆನೇ ಒಂದು ಡಿಗ್ರಿ ಕಾಲೇಜಿನಲ್ಲಿ ಓದಿದ್ದೆ. ಡಿಗ್ರಿ ಕಾಲೇಜಿನಲ್ಲಿ ಮುಗಿಸ್ಕೊಂಡು ನಾವೇನ್ ಮಾಡ್ತಿದ್ವಿ ಅಂದ್ರೆ PSI ಎಕ್ಸಾಮ್, ನಮ್ಮ ತಮ್ಮ PSI ಎಕ್ಸಾಮ್ ಬರೀತಾ ಇದ್ದಾನೆ ಅಂತಂದ್ರೆ, PSI ಯಾವ ತರ ಇರ್ತದೆ ಎಕ್ಸಾಮ್ ಅಂತಂದ್ರೆ, ಪೊಲೀಸ್ ಇನ್ಸ್ಪೆಕ್ಟರ್ ನೇಮಕಾತಿಗಾಗಿ ಒಂದು ಪುಸ್ತಕ ಇರ್ತದೆ. ಅದು ಒಂದೇ ಪುಸ್ತಕ ಓದ್ತಿದ್ವಿ ನಾವು, ಬೇರೆ ಯಾವೂ ಇಲ್ಲ.
ಪೊಲೀಸ್ ಇನ್ಸ್ಪೆಕ್ಟರ್ ನೇಮಕಾತಿಗಾಗಿ ಪುಸ್ತಕ, ಅದು ಒಂದೇ ಪುಸ್ತಕ, ಅದೊಂದು ಪುಸ್ತಕ ಓದಿದ್ರೆ ಕ್ಲಿಯರ್ ಆಗ್ತೀನಾ? ಇಲ್ಲ. ಸೊ ಹಂಗಾಗಿ ನಾವು ಕೂಡ ನಿಮ್ಮಂಗೆನೆ ಎಲ್ಲ ಇದು ಮಾಡ್ಕೊಂಡು ಬಹಳಷ್ಟು ವರ್ಷಗಳ ಕಾಲ ಓದ್ತಾ 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 ಎಲ್ಲ ಇದು ಮಾಡಿದ್ವಿ. ಸೊ ಇದೇ ತರನಾಗಿರುವಂತ ಎಟಿಟ್ಯೂಡ್ ನಮ್ಮಲ್ಲಿ ಇತ್ತು ಅಂದ್ರೆ ನಮ್ಗೆ ಏನ್ ಓದ್ಬೇಕು, ಹೆಂಗ್ ಓದ್ಬೇಕು, ಯಾವ ತರ ಓದ್ಬೇಕು, ಮಟೀರಿಯಲ್ ಮೇನ್ ಇಂಪಾರ್ಟೆಂಟ್. ಸೊ ಅವು ಎಲ್ಲವೂ ಕೂಡ ನಮ್ಗೆ ಯಾವಾಗ ಗೊತ್ತಾಗ್ತದೆ ಅಂತಂದ್ರೆ ನೀವು ಒಳ್ಳೆ ರೀತಿಯಾದಂತಹ ದಿನನಿತ್ಯ ಏನು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡುವಂತದ್ದು ಮತ್ತೆ ನಿಮ್ ಜೀವನದಲ್ಲಿ ಏನ್ ಗುರಿ ಇರ್ತದೆ ಅದ್ರ ಪ್ರಕಾರ ಮುಂಜಾನೆ ಎತ್ಕೊಂಡು ನನ್ಗೆ ಇವತ್ತು ಆ ಗುರಿ ಇದೆ, ಆ ಗುರಿ ಮುಟ್ಲಿಕ್ಕೆ ಇವತ್ತು ನಾನು ಮಾಡ್ಬೇಕು. ಮುಂಜಾನೆ ಎತ್ಕೊಂಡು ಒಂದ್ಸರಿ ನೀವು ಮನನ ಮಾಡ್ಕೊಂಡು ಸಾಯಂಕಾಲ ಅದ್ರ ಪ್ರಕಾರ ನಾನು ಏನ್ ಮಾಡಿದ್ದೀನಿ, ಏನ್ ತಪ್ಪಾಗಿದೆ ಇವತ್ತು ನಾನು ಅಂತ ಅನ್ನುವಂಥದ್ದು ಒಂದ್ಸರಿ ನೀವು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಅಂತ ಇರ್ತದೆ, ಆತ್ಮಾವಲೋಕನ. ಆ ಆತ್ಮಾವಲೋಕನ ಅನ್ನುವಂಥದ್ದು ನೀವು ಮಾಡಿದಾಗ ಮಾತ್ರ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಹೋಗ್ಲಿ ಆಯ್ತು, 2002 ನಂದು ಏನೋ ಡಿಗ್ರಿ ಮುಗಿದಿತ್ತು. ಆ ಡಿಗ್ರಿ ಮುಗಿಸ್ಕೊಂಡು 2007 ನಾನು ಏನೋ ಬೇರೆ ಬೇರೆ ಪುಸ್ತಕಗಳೆಲ್ಲ ಓದ್ದೆ. ಏನು ಕೂಡ ಬದನೆಕಾಯಿ ಸಾಧನೆ ಮಾಡಕ್ ಆಗ್ಲಿಲ್ಲ. ಈವನ್ ಒಂದು SDA ಮಾಡಕ್ ಆಗ್ಲಿಲ್ಲ, ಒಂದು FDA ಮಾಡಕ್ ಆಗ್ಲಿಲ್ಲ. ಸೊ ನಾನು ಕೂಡ ಯೂನಿವರ್ಸಿಟಿ ರ್ಯಾಂಕ್, ಯೂನಿವರ್ಸಿಟಿನಲ್ಲಿನೇ ಎಸ್ಎ ಕಾಂಪಿಟೇಷನ್ ನಲ್ಲಿ ಯಾವಾಗಲೂ ನಾನೇ ಫಸ್ಟ್ ಬರ್ತಾ ಇದ್ದೆ. ನಮ್ಮ ಸೋಶಿಯಾಲಜಿ ಡಿಪಾರ್ಟ್ಮೆಂಟ್ ನಂದು ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ನಾನಿದ್ದೆ. ಅದೆಲ್ಲ ಮುಗಿಸ್ಕೊಂಡು ನಾನು ಬರೆದ್ರು ಕೂಡ ಒಂದು ಅಂದ್ರೆ ಎಕ್ಸಾಮ್ ಪಾಸ್ ಆಗೋದ್ರಿಂದ ಮೊದಲಿಂದ ಹೇಳ್ತಾ ಇದ್ದೀನಿ. ನಾನು ಕಾಲೇಜಿನಲ್ಲಿ ಡಿ ಸ್ಟೂಡೆಂಟ್ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಹಳ್ಳಿ ವಾತಾವರಣನೇ ಅದೇ ತರ ಇರ್ತದೆ. ನಾವು ಯಾವ ಪೇಪರ್ ಓದಬೇಕು, ಯಾವ ಮ್ಯಾಗಝಿನ್ಸ್ ಓದಬೇಕು, ಆಮೇಲೆ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಇನ್ಫಾರ್ಮೇಶನ್ ಯಾವ ತರ ನಮ್ಗೆ ಪುಸ್ತಕಗಳನ್ನ ಪ್ರಿಂಟ್ ಮಾಡ್ಕೊಡ್ತದೆ ನಮ್ಗೆ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್. ಸೊ ಆ ತರನಾಗಿ ನಮ್ಗೆ ಗೊತ್ತಿರಲ್ಲ. ಸೊ ಅಂತದನ್ನ ನಾವು ಮೊದಲು ತಿಳ್ಕೊಳ್ಬೇಕಾಗ್ತದೆ. ನೀವು ಬೇರೆ ಬೇರೆ ಮ್ಯಾಗಝಿನ್ಸ್ ಗಳನ್ನ ಓದಿದಾಗ ನಿಮ್ಗೆ ಅದು ಅದ್ರ ಬಗ್ಗೆ ಐಡಿಯಾ ಬರ್ತದೆ. ಸೊ ಹಂಗಾಗಿ 2007 ತನಕ ನಾನು BEd ಮುಗಿದಿತ್ತು. BEd ಮುಗಿದ್ರು ಕೂಡ ಯಾವ್ದು ಹೈಸ್ಕೂಲ್ ಬಿಡ್ರಿ, FDA ಬಿಡ್ರಿ, SDA ಬಿಡ್ರಿ, ಕಾಲೇಜಿನಲ್ಲಿ ಲೆಕ್ಚರ್ ಇದ್ದೆ ಅಷ್ಟೇ ಮಾಡ್ತಿದ್ದೆ. ಪ್ರೈವೇಟ್ ಕಾಲೇಜಿನಲ್ಲಿ ಲೆಕ್ಚರ್ ಮಾಡ್ತಿದ್ದೆ. ಏನ್ ಓದ್ಬೇಕು ಅಂತ ಗೊತ್ತಿರಲಿಲ್ಲ. ಸುಮ್ಮನೆ ಏನೋ ನಾವು ಹಂಗೆ ಓದ್ತಾ ಇದೀವಿ, ಎಲ್ಲರೂ ಓದ್ತಾರೆ ನಾವು ಓದೋಣ ಅಂತ. ಡೆಡಿಕೇಶನ್ ಮಾಡ್ಬೇಕು, ಡೆಡಿಕೇಟೆಡ್ ಇರ್ಬೇಕು ಅಂತ ಬಹಳಷ್ಟು ಆಸೆ ಇತ್ತು. ಬಟ್ ಏನ್ ಪ್ರಾಬ್ಲಮ್ ಅಂತಂದ್ರೆ ದಾರಿ ಗೊತ್ತಿರ್ಲಿಲ್ಲ. ಮತ್ತೆ ಅದಕ್ಕೆ ಏನ್ ಗುರಿ ಯಾವ ತರ ಹಾಕೊಳ್ಬೇಕು, ಅದಕ್ಕೆ ಏನ್ ಓದ್ಬೇಕು ಅಂತ ಅನ್ನೋದು ಗೊತ್ತಿರಲಿಲ್ಲ. ಸೊ ಆಮೇಲೆ ನಾವು ವಿಚಾರ ಪಡ್ತೀವಿ, ಇಷ್ಟೆಲ್ಲ ಓದ್ಲೂ ಆಗ್ತಾ ಇಲ್ಲಪ್ಪ, ಏನ್ ಮಾಡ್ಬೇಕು ಇದಕ್ಕ? ನಮ್ದೆಲ್ಲ ಸ್ಟೂಡೆಂಟ್ಗಳು ಮಾಡೋದು, ಸರ್ ನೀವು ಹುಷಾರಿದ್ರೆ ಯಾಕೆ ಆಗ್ತಾ ಇಲ್ಲ ಅಂತ ಕೇಳೋದು ನಮ್ಮ ಸ್ಟೂಡೆಂಟ್ಗಳು. ನಿಮ್ ತರ ನಿಮ್ ಮಾಸ್ಟರ್ಗಳಿಗೆ ನೀವು ಕೇಳಿದ್ರೆ ಯಾಕೆ ಅನಿಸ್ತದೆ ಮಾಸ್ಟರ್ಗಳಿಗೆ? ನಮ್ಮ ಸ್ಟೂಡೆಂಟ್ಸ್ ಗಳು ಬಂದು ನನಗೆ ಇಷ್ಟೆಲ್ಲ ಹುಷಾರಿದ್ರೆ ಸರ್ ಏನ್ ಯಾವುದೋ ಒಂದೂ ಆಗ್ತಾ ಇಲ್ಲ ಹೆಂಗೆ ಅಂತ ಕೇಳೋದು. ಸೊ ಮುಜುಗರ ಆಗ್ತಿತ್ತು ಬಹಳಷ್ಟು. ಸೊ ಹಿಂಗಾದ್ರೆ ಯಾಕೋ ಆಗಲಾಗಿದ್ದು ನಮ್ ಕಿಸ್ಮತ್ತಾಗ ಯಾಕೋ ಮಾಸ್ಟರ್ ಇಲ್ಲ, ಏನೋ ದೊಡ್ಡ ಕೋರ್ಸ್ ಇರ್ಬೇಕು ನೋಡಮ್ಮ ಅಂತ ನಮ್ಮ ಸ್ಟೂಡೆಂಟ್ ಗಳು ಕೆಪಾಸಿಟಿ ಇದೆ ಸರ್ ನಿಮ್ಮಲ್ಲಿ. ಸೊ ಯಾವ ಆದ ಕೆಪಾಸಿಟಿ ವೈ ಡೋಂಟ್ ಯು ಟ್ರೈ ಫಾರ್ IAS ಅಂತ ಅವಾಗ ಹೇಳಿದ್ರು. ನಿಮ್ಗೆ ಯಾವ ಸ್ಟೂಡೆಂಟ್ ಬಂದು ಅವ್ರು ಮಹಾರಾಷ್ಟ್ರ ಮತ್ತು ಆಂಧ್ರ ಸ್ಟೂಡೆಂಟ್ಸ್ ಗಳಿದ್ರು. ಆಲ್ರೆಡಿ PhD ಎಲ್ಲ ಮುಗಿಸ್ಕೊಂಡು ಬಂದವ್ರು, ಬರೀ BEd ಡಿಗ್ರಿ ಬೇಕು ಅಂತ ಅನ್ನೋರು. ಸೊ ಅಂತ ಕ್ಯಾಂಡಿಡೇಟ್ ಗಳು ಬಂದಾಗ ನಾನು ವಿಚಾರ ಮಾಡಿದೆ, ನೋಡೋಣ ಯಾಕೋ ನಮ್ ಕಿಸ್ಮಂದಾಗ ಸಣ್ಣ ನೌಕರಿ ದೊಡ್ಡ ನೌಕರಿ ಇರಬೇಕು ಅಂತಂದು ಡಿಸೈಡ್ ಮಾಡ್ಕೊಂಡು ಸಾಲ ಮಾಡಿ ದಿಲ್ಲಿಗೆ ಹೋದೆ. ನೋಡಿ ಎಲ್ಲರೂ ದಿಲ್ಲಿ ಹೇಳ್ತಾರೆ, ನೋಡೋಣ ದಿಲ್ಲಿ ಒಳಗೆ ಅಂತ. ಯು ಬಿಲೀವ್ ಇಟ್ ಆರ್ ನಾಟ್, ದಿಲ್ಲಿ ಒಳಗೆ ಬರೀ 6 ತಿಂಗಳು ನಾನು ಸ್ಟಡಿ ಮಾಡಿದ್ದೆ, 6 ಮಂತ್. ಸೊ 6 ಮಂತ್ ಸ್ಟಡಿನಲ್ಲಿ 14 ತಾಸು ಸ್ಟಡಿ ಮಾಡ್ತಾರಂತೆ. ಈಗ ಹೇಳ್ತಿದ್ದಲ್ಲ ನಿಮ್ಗೆ, ಆ 14 ತಾಸು ಸ್ಟಡಿ ಮಾಡುವಂತದ್ದು ಯಾವ ತರ ಇರ್ತದೆ ಅಂತ ಅನ್ನುವಂಥದ್ದು ಮೊದಲು ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಅಂದ್ರೆ ಡಿಪಾರ್ಟ್ಮೆಂಟ್ ಗೆ IAS ಗೆ ಕೋಚಿಂಗ್ ಹೋದಾಗ ಯಾವ ತರನಾಗಿ ನಮ್ಗೆ ತರಬೇತಿ ಕೊಡ್ತಾರೆ, ಆ ತರಬೇತಿ ಮಾಡುವಂತದ್ದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳುವಂಥದ್ದು. ಅದಾದ್ಮೇಲೆ 1 ತಿಂಗಳೊಳಗೆ 14 ತಾಸು ಯಾವ ರೀತಿ ಓದ್ಬೇಕು ಅಂತ ಅನ್ನುವಂಥದ್ದು, ಅದನ್ನ ಯಾವ ರೀತಿಯಾಗಿ ಮನನ ಮಾಡಬೇಕು ಅಂತ ಅನ್ನುವಂಥದ್ದು. ಸೊ ಆ 6 ತಿಂಗಳಲ್ಲಿ ನಾನು ಡಿಸೈಡ್ ಮಾಡಿದೆ, ಏನೇ ಆಗ್ಲಿ 14 ತಾಸ್ಗಿಂತ ಅಥವಾ 12 ತಾಸ್ಗಿಂತ ಕಡಿಮೆ ಓದಬಾರ್ದು. ಒಂದು ಸರಿ ನಾವು ಟೇಬಲ್ ಮೇಲೆ ಕುಂತೀವಿ ಅಂತಂದ್ರೆ ಟೇಬಲ್ ಮೇಲೆ ಕುಂದ್ರದ ಕೆಪಾಸಿಟಿ ಇರ್ತದೆ. ನೀವು ಓದ್ಬೇಕಾಗಿತ್ತು ಮೊದಲು ಕುಂದ್ರದ್ ಕಲಿಬೇಕು. ಅದ್ ಕುಂತಿ ಅಂತಂದ್ರೆ 8 ತಾಸಲ್ಲಿ ಕುಂದ್ರಲಕ್ ಆಗ್ತದ ನಿಮಗೆ ಅಂತ ಅನ್ನೋದು ಮೊದಲು ಪ್ರಾಕ್ಟೀಸ್ ಮಾಡ್ಬೇಕು. 2 ತಾಸ ಅಂದ್ರೆ ಕಂಟಿನ್ಯೂ ತಾಸಲ್ಲ, 2 ತಾಸು ಮತ್ತೆ ಕುಂತ್ರೆ ಮತ್ತೆ ಬೇರೆ ಬೇರೆ ಏನೋ ರೋಗಗಳು ಬರ್ತಾವೆ. ಸೊ 2 ತಾಸು ನಿಮ್ದು ಟೈಮ್ ಟೇಬಲ್ ಹಾಕೊಂಡು ಆ 2 ತಾಸೊಳಗೆ ಕಂಟಿನ್ಯೂ ಓದಿ, ಮತ್ತೆ ಒಂದು 15-20 ನಿಮಿಷ ಬ್ರೇಕ್ ತಗೊಂಡು ಮತ್ತೆ 2 ತಾಸು, ಮತ್ತೆ 2 ತಾಸು, ಮತ್ತೆ 2 ತಾಸು, ಆ ತರನಾಗಿ ಒಂದು ಟೈಮ್ ಟೇಬಲ್ ಹಾಕಬೇಕಾಗ್ತದೆ. ಸೊ ಅದರಿಂದ ಅಲ್ಲಿ ಆಯ್ತು 6 ತಿಂಗಳಲ್ಲಿ ಎಲ್ಲಾ ರೆಸ್ಟ್ರಿಕ್ಷನ್ಸ್ ಗಳನ್ನ ನನ್ನನ್ನ ಮಾಡ್ಕೊಂಡು 16 ಅಥವಾ 12 ಅಥವಾ 14 ತಾಸ್ಗಿಂತ ಕಡಿಮೆ ಅಂತ ಎಲ್ಲೂ ಓದಿಲ್ಲ, ಅದಕ್ಕಿಂತ ಜಾಸ್ತಿನೇ ಓದಿದೆ. ಸೊ ನೀವು ನಂಬಲ್ಲ, ಒಂದೂ ಪೋಸ್ಟ್ ಆಗದೆ ಇರುವಂತದ್ದು, ಏನ್ ಓದ್ಬೇಕು ಹೆಂಗ್ ಓದ್ಬೇಕು ಅಂತ ಗೊತ್ತಾಯ್ತು, ಟೈಮು ಸಿಕ್ತು. 7ನೇ ಪೋಸ್ಟ್ ಇದು ನಾನು, ಸರ್ಕಾರಿ 7ನೇ ಪೋಸ್ಟ್. ಸೊ ಹಾಗಾಗಿ
ಆಗಿರುವಂತ ಹಲವಾರು ಕ್ಯಾಂಡಿಡೇಟ್ಗಳು ಡೆಡಿಕೇಶನ್ ಮಾಡಿದ್ರೆ ಅಂದ್ರೆ ನಿಂತರ ಅಂದ್ರೆ ನಂತರ ಇವು ನಾವೆಲ್ಲ ಒಂದೇ ಅಲ್ಲ. ಸೊ ಹಂಗಾಗಿ ಅಂತರ ಇರಂತ ಕ್ಯಾಂಡಿಡೇಟ್ಗಳು ನಾವು ಡೆಡಿಕೇಶನ್ ಮಾಡಿದ್ರೆ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಬಹುದು ಅಂತ ಅನ್ನುವಂಥದ್ದು ನಾವು ಇಲ್ಲಿ IAS ಒಂದು ಅದು ಮೇನ್ಸ್ ಅಲ್ಲಿ ಬಿಟ್ರೆ ನಾನು ಎಷ್ಟು ಎಕ್ಸಾಮ್ ಬರ್ದೀನಿ ಎಲ್ಲಾ ಎಕ್ಸಾಮ್ ಪಾಸ್ ಆಗಿಲ್ಲ, ನಾನೇ ಹೋಗಿಲ್ಲ, ಬೇರೆ ಅನ್ಯಾಯ ಆಗಬಾರ್ದು ಅಂತಂದು ಯಾವ ಪೋಸ್ಟ್ಗಳಿಗೆ ಹೋಗಿ ಜಾಯ್ನ್ ಆಗ್ಲಿಲ್ಲ. ಸೊ ಹಂಗಾಗಿ ಎಷ್ಟು ಪೋಸ್ಟ್ಗಳಿಗೆ ನಾವು ಬರ್ದಿದೀವಿ ಅಷ್ಟು ಪೋಸ್ಟ್ಗಳಿಗೆಲ್ಲ ಎಲಿಜಿಬಲ್ ಆಗಿದ್ದೀವಿ IAS ಒಂದು ಬಿಟ್ಟು. ಸೊ ಹಂಗಾಗಿ ಈ ತರನಾಗಿರುವಂತ ಡೆಡಿಕೇಶನ್ ನಿಮ್ಮಲ್ಲಿ ಇರ್ಬೇಕು. ಸೊ ಆ ಡೆಡಿಕೇಶನ್ ನಿಮ್ಮಲ್ಲಿ ತೊಗೊಳ್ಬೇಕಾಗಿತ್ತು. ಏನ್ ಹೇಳ್ತಾರಪ್ಪ ಇವ್ರು 12 ತಾಸು 7 ತಾಸು, ಬಟ್ ನನ್ನ ಕೆಪಾಸಿಟಿ ನಿಮ್ಮ ಕೆಪಾಸಿಟಿ ಬಹಳಷ್ಟು ವ್ಯತ್ಯಾಸ ಇರ್ತದೆ. ಫಾರ್ ಎಕ್ಸಾಂಪಲ್ ಆಗಿ ಈಗ ನಿಮ್ದು ಕೆಪಾಸಿಟಿ ಹೆಂಗಿರ್ತದೆ, ಒಂದು ಮ್ಯಾಥಮೆಟಿಕಲ್ ಥಿಯರಮ್ ಓದ್ಬೇಕಾಗಿತ್ತು ಅಂತಂದ್ರೆ ನನಗೆ ಅದು 2 ತಾಸಲ್ಲಿ ತಿಳಿತದೆ, ಇದು 1 ತಾಸಲ್ಲಿ ತಿಳಿಬಹುದು. ಸೊ ಹಂಗಾಗಿ ನಾನು 12 ತಾಸು ಓದಂತದ್ದು ಮತ್ತೊಬ್ಬ ಕ್ಯಾಂಡಿಡೇಟ್ಗಳು ಬರೀ 8 ತಾಸು ಓದಿದ್ರೆ ಸಾಕು ಅವರಿಗೆ, ಹೌದಾ? ಸೊ ಅದು ಡಿಫರೆನ್ಸ್ ಆಫ್ ಇಂಡಿವಿಜುವಾಲಿಟಿ. ಸೊ ಅವ್ರವ್ರ ಏನು ಕೆಪಾಸಿಟಿ ಮೇಲೆ ಎಷ್ಟೋ ಕ್ಯಾಂಡಿಡೇಟ್ಗಳು ಓದ್ತಾ ಇರ್ತಾರೆ, ಕೆಲವರು ಏನು ಓದಲ್ಲ, ಸುಮ್ಮನೆ ಹಂಗೆ ಹಿಂಗೆ ಬಂದು ಹಿಂಗೆ ಟೀಚರ್ ಹೇಳಿದ್ದು ಅಥವಾ ಅವ್ರು ಇವ್ರು ಕೇಳ್ಕೊಂಡು ಅಷ್ಟೇ ಇರ್ತಾರೆ, ಅವ್ರು ಟಾಪ್ ಬರ್ತಾ ಇರ್ತಾರೆ. ಇನ್ನೊಬ್ರು ಮುಂಜಾನೆ ಸಂತಾನ ರಟ್ಟ ಹೊಡೆದೇ ಉಳ್ತಾ ಇರ್ತಾರೆ, ಅವ್ರು ಮುಂದೆ ಬರಲ್ಲ. ಇದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಇರ್ತದೆ, ಅವ್ರವ್ರ ಕೆಪಾಸಿಟಿ ದೇವ್ರು ಕೊಟ್ಟಂತ ಕೆಲವೊಂದು ವರದಾನಗಳಿರ್ತವೆ. ಸೊ ಅಂತ ವರದಾನ ಹಂಗಂತ ನನಗೆ ವರದಾನನೇ ಇಲ್ಲ, ನಮ್ಗೆ ಹೆಂಗ್ ಮಾಡಕ್ ಆಗ್ತದ ಅಂತಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹಂಗಾಗಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ, ಎಂತ ಇಂಟೆಲಿಜೆಂಟ್ ಕ್ಯಾಂಡಿಡೇಟ್ ಇದ್ರು ಅವನಿಗಿಂತ ಇಂಟೆಲಿಜೆಂಟ್ ಆಗಿ ತೋರಿಸಬಹುದು, ತಿಳಿತಾ? ಅದರಲ್ಲಿ ಎರಡನೇ ಮಾತೇನೇ ಇಲ್ಲ. ಸೊ ಅದ್ರ ಜೊತೆಗೆ ಮುಂಜಾನೆ ಎದ್ಕೊಂಡು ಸ್ವಲ್ಪ ಯೋಗ ಎಕ್ಸರ್ಸೈಸ್ ಸ್ವಲ್ಪ ನೀವು ಮಾಡ್ಬೇಕು. ಅದು ಬಿಟ್ಟು ನೀವು ಜೀವನದಲ್ಲಿ ಯಾವ್ದು ಏನ್ ಊಟ ಮಾಡ್ಬೇಕು, ಏನ್ ಊಟ ಮಾಡಬಾರ್ದು, ಯಾವತ್ತು ಕೆಲಸ ನಾವು ಮಾಡ್ಬೇಕು, ಯಾವ್ದು ಕೆಲಸ ನಾವು ಮಾಡಬಾರ್ದು ಅಂತ ಅನ್ನುವಂಥದ್ದನ್ನ ಸರಿಯಾದಂತ ರೀತಿಯಲ್ಲಿ ವಿಶೇಷವಾಗಿ ನೀವು ತಿಳ್ಕೊಳ್ಬೇಕಾಗಿತ್ತು. ಸ್ಪೆಷಲಿ ಹುಡುಗರು, ನೀವು ಏನ್ ಕೆಲಸ ಮಾಡ್ಬೇಕು ಜೀವನದೊಳಗೆ ಅಂತ ಒಂದ್ ಕಡೆ ಪಟ್ಟಿ ಮಾಡ್ಕೊಳ್ರಿ, ಏನು ನಾನು ಮಾಡಬಾರ್ದು ಅಂತ ಅನ್ನುವಂಥದ್ದು ಒಂದ್ ಪಟ್ಟಿ ಮಾಡ್ಕೊಳ್ರಿ. ಅಂದಾಗ ಮಾತ್ರ ನಿಮ್ ಜೀವನದಲ್ಲಿ ನೀವು ಮುಂದೆ ಬರ್ಲಿಕ್ಕೆ ಸಾಧ್ಯ. ಸೊ ಇದು ನಿಮ್ ಜೀವನದಲ್ಲಿ ಇರುವಂತ ಒಂದು ಕರಿಯರ್ ಅನ್ನ ನೀವು ಬೆಳೆಸಲಿಕ್ಕೆ ಒಂದು ಸುಮ್ಮನೆ ಸಣ್ಣ ಉದಾಹರಣೆ. ಅದಕ್ಕೆ ಬೇಕಾಗಿರುವಂತಹ ಏನು ಪುಸ್ತಕಗಳು ನಾವು ನಮ್ಮ ಮುಖ ಲೈಬ್ರರಿನಲ್ಲಿ ನಿಮ್ಗೆ ಕೊಡಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ. ಸೊ ಅದಕ್ಕೆ ಬೇಕಾಗಿರುವಂತ ಏನ್ ಕಾಂಪಿಟೇಷನ್ ಓದ್ತಾ ಇದ್ದೀರಿ ನೀವು, ಫಾರ್ ಎಕ್ಸಾಂಪಲ್ ಆಗಿ ಇನ್ಸ್ಪೆಕ್ಟರ್ ಸಲುವಾಗಿ ಆಗಿರ್ಬೋದು, PU ಸಲುವಾಗಿ ಆಗಿರ್ಬೋದು, FDA ಸಲುವಾಗಿ ಆಗಿರ್ಬೋದು, ಅಂತ ಕಾಂಪಿಟೇಟಿವ್ ಬುಕ್ಸ್ ಗಳು ಒಂದ್ ವೇಳೆ ಇಲ್ಲ ಅಂತಂದ್ರೆ ನಮ್ಮ ಇಒ ಅವರಿದ್ದಾರೆ, ಅವ್ರ ಗಮನ ತಗೊಂಡು ಬರ್ರಿ, ನಾವು ನಿಮ್ಗೆ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ. ಅದು ಬಿಟ್ಟು ಇಲ್ಲ ಸರ್ ನಮ್ಗೆ ಫ್ಯಾಮಿಲಿನಲ್ಲಿ ಬಹಳಷ್ಟು ತೊಂದರೆ ಇದೆ, ಆ ತೊಂದರೆನಲ್ಲಿ ನಮ್ಗೆ ಇಂಥದ್ದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ತಿಂದು 1-2 ಕಾಲೇಜ್ ಬರೋದೇ ದೊಡ್ಡ ಮಾತಾಗಿದೆ, ಸೊ ನಮ್ಗೆ ಅಂತವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರು ಕೂಡ ಅಂತವ್ರಿಗೂ ಕೂಡ ನಮ್ಗಿದೆ. ನಮ್ಮ NRLM ನಮ್ಮ ರಾಜೇಂದ್ರ ಅವರು ಇದ್ದಾರೆ, ಎದರಿಂದ ನಮ್ಮ ರಾಜೇಂದ್ರ ಅವರು ಮತ್ತೆ ನಮ್ಮ ಧನಂಜಯ್ ಇದ್ದಾರೆ. ಸೊ ಇಲ್ಲಿ ನಮ್ಮಲ್ಲಿ ಬಹಳಷ್ಟು ಸ್ಕೀಮ್ಸ್ ಗಳಿದಾವೆ. ಆ ಸ್ಕೀಮ್ಸ್ ಗಳಲ್ಲಿ 18 ವರ್ಷ ಯಾರು ಮುಗಿಸುತ್ತಾರೋ ಅಂತವರಿಗೆ ನಾವು ಸ್ವಸಹಾಯ ಸಂಘಗಳನ್ನ ಮಾಡ್ತೀವಿ, ಸ್ಪೆಷಲಿ ಮಹಿಳೆಯರಿಗೆ, ಹುಡುಗಿಯರಿಗೆ. ಸೊ ಅಂತ ಅದು ಹುಡುಗರಿಗೂ ಕೂಡ ನಾವು ಸ್ವಸಹಾಯ ಸಂಘಗಳನ್ನ ಮಾಡ್ತೀವಿ. ನೀವು ಅಂದ್ರೆ ನನಗೆ 2-3 ಪ್ರಾಜೆಕ್ಟ್ ಗಳಿದಾವೆ ನಿಮ್ಗೆ. ನಿಮ್ಮ ಸಂಘಗಳನ್ನ ನೀವು ರಚನೆ ಮಾಡ್ಕೊಂಡ್ರಿ, ಒಂದ್ ವೇಳೆ ನೀವು ನಿಮ್ಮ ಮೊಕದಲ್ಲಿದೆ ಅಂತಂದ್ರೆ ನಿಮಗೆ ನಮ್ಮ ಗ್ರಾಮ ಪಂಚಾಯತಿಯ ಮತ್ತು ತಾಲೂಕಾ ಪಂಚಾಯತಿಯ 15 ಫೈನಾನ್ಸ್ ನಲ್ಲಿ ಮತ್ತು ಬೇರೆ ಬೇರೆ ಫೈನಾನ್ಸ್ ನಲ್ಲಿ ನಿಮಗೆ ಫಂಡಿಂಗ್ ಅನ್ನ ನಾವು ಮಾಡ್ಕೊಂಡು ನಿಮ್ಗೆ ಖಾರ ಕೊಟ್ಟಂತ ಮಷೀನ್, ಪಾಪಡ್ ಮೇಕಿಂಗ್ ಮಷೀನ್, ಅಥವಾ ನಿಮ್ದೇ ಯಾವ್ದೋ ಒಂದು ಸ್ಕಿಲ್ ಇತ್ತು ಅಂತಂದ್ರೆ ಎಂಬ್ರಾಯ್ಡರಿಂಗ್ ಸಂಬಂಧಪಟ್ಟಂತೆ ಆಗಿರ್ಬೋದು, ಅದಕ್ಕೆ ಬಿಟ್ರೆ ಮತ್ತೆ ಬೇರೆ ಏನಾದ್ರೂ ನೀವು ಸ್ವಉದ್ಯೋಗ ಮಾಡ್ತೀರಿ ಅಂತಂದ್ರೆ ವಿ ವಿಲ್ ರೆಡಿ ಟು ಫಂಡ್ ಯು. ನಾವು ನಿಮ್ಗೆ ಫಂಡಿಂಗ್ ಮಾಡ್ತೀವಿ. ನೀವು 10 ಜನದಿಂದ 12 ಜನ ನೀವು ಕೂತ್ಕೊಂಡು ಒಂದು ಸಂಘ ಅಂತ ನೀವು ಮಾಡ್ಕೊಳ್ಬೇಕು. ಸೊ ನಾವು ಯು ಆರ್ ಎಲಿಜಿಬಲ್, ನೀವೆಲ್ಲ 18 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಇದೀರಿ ಎಲ್ಲರೂ. ಸೊ ಯು ಆರ್ ಎಲಿಜಿಬಲ್. ಸೊ ಹಂಗಾಗಿ ನೀವೇನೇ ಮಾಡ್ತೀರಿ ಅಂತಂದ್ರೆ ನೀವು ಓದಿನ ಜೊತೆಗೆ ನಾವೇನಾದ್ರೂ ಉತ್ಪಾದಕ ಚಟುವಟಿಕೆಗಳನ್ನ ನಾವು ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಆಗಿರುವಂತ ಒಂದು ಉತ್ಪಾದಕ ಚಟುವಟಿಕೆನ ನಾವು ಮಾಡ್ತೀವಿ. ಅದಕ್ಕೆ ಬೇಕಾಗಿರುವಂತದ್ದು ನೀವು ಏನನ್ನ ಮಾಡಿ, ಬಿಸ್ಕೆಟ್ ಮಾಡ್ರಿ, ಪಿಕಲ್ ಮಾಡ್ರಿ, ಅಥವಾ ಏನೇನೋ ಮಾಡ್ರಿ. ನೀವು ರೊಟ್ಟಿನ ಮಾಡಿದ್ದು ಮನೆಗೆ ರೊಟ್ಟಿನ ಮಾಡ್ಬಾರ್ದು ಕೂಡ, ಅದು ಕೂಡ ನಾವು ನಿಮ್ಗೆ ಒಂದು ಉದ್ಯೋಗ ಅಂತ ನಾವು ಮಾಡ್ಕೊಡ್ತೀವಿ. ಸೊ ಆ ತರನಾಗಿ ನಿಮ್ಗೆ ನಾವು ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ಳಿಕ್ಕೆ ನಾವು ಇಲ್ಲಿ ರೆಡಿ ಇದ್ದೀವಿ. ಸೊ ಅದಕ್ಕೆ ನೀವು ಮನಸ್ಸು ಮಾಡಬೇಕು. ವೆದರ್ ನಿಮ್ಗೆ ಏನಾದ್ರೂ ಓದ್ಲಿಕ್ಕೆ ಬೇಕಾಗಿತ್ತು, ನಮ್ಮ ಲೈಬ್ರರಿ ನಿಮ್ಗಿದೆ, ಅಲ್ಲಿ 24x7 ಇಂಟರ್ನೆಟ್ ಫೆಸಿಲಿಟಿ ನಿಮಗಿದೆ. ಟೈಮ್ ಎಕ್ಸ್ಟೆನ್ಷನ್ ಬೇಕಾಗಿತ್ತು ಅಂತಂದ್ರೆ ಯಾವ ತರ ಬೆಂಗಳೂರಿನಲ್ಲಿ ನಿಮಗೆ ಮಾರ್ನಿಂಗ್ 7 to 12 ತನಕ, ರಾತ್ರಿ 8 o'clock ತನಕ ನಿಮ್ಗೆ ಲೈಬ್ರರಿ ಬೇಕಾಗಿತ್ತು ಅಂತಂದ್ರೆ ವಿ ವಿಲ್ ಪ್ರೊವೈಡ್ ದಟ್ ಕೈಂಡ್ ಆಫ್ ಫೆಸಿಲಿಟಿ ಆಲ್ಸೋ. ಸೊ ಹಂಗಾಗಿ ನೀವು ಓದಿನಲ್ಲಿ ನಾನು ಅಚೀವ್ಮೆಂಟ್ ಮಾಡಬೇಕು ಅಂತಂದ್ರೆ ಓದಿನಲ್ಲಿ ಕೂಡ ಅಚೀವ್ಮೆಂಟ್ ಮಾಡಬಹುದು. ಅದು ಬಿಟ್ಟು ನಿಮ್ಗೆ ಇಲ್ಲ ನಾನು ಬೇರೆ ಇದರಲ್ಲಿ ಮಾಡ್ತೀವಿ ಅಂತ ಅನ್ನುವಂಥದ್ದಾಗಿದ್ದು ಬೇರೆ ಇದ್ರು ಮಾಡಬಹುದು. ಸೊ ನೀವು ಮೊಕನಲ್ಲಿನೇ
ಈಗ ನಾವು ಎಲ್ಲಾ ಗ್ರಾಮ ಪಂಚಾಯತ್ ನಲ್ಲಿ ಒಂದು ಸ್ಪೆಷಲ್ ಅಕ್ಕ ಕೆಫೆ ಅಂತ ಮಾಡ್ತಾ ಇದ್ದೀವಿ. ಸೊ ಅಕ್ಕ ಕೆಫೆ ಅಂತಂದಾಗ ಅಲ್ಲಿ ಬೇರೆ ಕೆಫೆಗಳಿಗಿಂತ ದಿಸ್ ಇಸ್ ಡಿಫ್ರೆಂಟ್. ನಿಮಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಆ ಟ್ರೈನಿಂಗ್ ಕೊಡೋದ್ರ ಜೊತೆಗೆ ನಾವು ಅಲ್ಲಿ ಯಾವ ರೀತಿಯ ಶುಚಿತ್ವ ಇರಬೇಕು, ಬ್ರೇಕ್ಫಾಸ್ಟ್ ಯಾವ ತರ ಮಾಡಬೇಕು, ಕಾಫಿ ಯಾವ ತರ ಇರಬೇಕು, ಟೀ ಯಾವ ತರ ಇರಬೇಕು, ಮತ್ತೆ ಅದಕ್ಕೆ ಬೇಕಾಗಿರುವಂತ ಟ್ರೈನಿಂಗ್ ಕೂಡ ನಿಮ್ಗೆ ಕೊಡ್ತೀವಿ. ಅದಕ್ಕೆ ಬೇಕಾಗಿರುವಂತ ಫಂಡಿಂಗ್ ಕೂಡ ಸರ್ಕಾರದಿಂದ ನಿಮ್ಗೆ ಕೊಡಿಸುವಂತ ವ್ಯವಸ್ಥೆ ಮಾಡ್ತೀವಿ. ಸೊ ಹಾಗಾಗಿ ಬರೀ ಮುಖಾಂತರ ಪ್ರತಿಯೊಂದು ಗ್ರಾಮಕ್ಕೆ ನಾವು ಈ ತರನಾಗಿರುವಂತ ಒಂದು, ನೀವು ಇಫ್ ಯು ಆರ್ ಇಂಟ್ರೆಸ್ಟೆಡ್, ನೀವು ಮಾಡ್ತೀವಿ ಅಂತ ಮುಂದೆ ಬಂದಿತ್ತು ಅಂತಂದ್ರೆ ನಿಮ್ದೇ ಆಗಿರುವಂತ ಒಂದು ಕೆಫೆ ಕೂಡ ನಾವು ಓಪನ್ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಸೊ ಹಾಗಾಗಿ ನಿಮ್ದೇ ಆಗಿರುವಂತ ಒಂದು ಕೆಫೆ ಕೂಡ ನೀವು ಇಲ್ಲಿ ಮಾಡಬಹುದು. ಸೊ ಉದ್ಯೋಗ ಯಾರಾದ್ರೂ ನೀವು ಮಾಡ್ಬೇಕಾಗಿತ್ತು ಅಂತಂದ್ರೆ ಮೆಕ್ಯಾನಿಕಲ್ ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಕಿರಾಣಿ ಅಂಗಡಿಗಳಾಗಿರ್ಬೋದು, ಅಥವಾ ನಿಮ್ದೇ ಆಗಿರುವಂತ ತರಕಾರಿ ಮಾರುಕಟ್ಟೆ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಒಂದು ಮಾಡ್ಬೇಕಾಗಿತ್ತು ಅಂದ್ರೂ ಕೂಡ ಅದಕ್ಕೂ ಕೂಡ ಸರ್ಕಾರದಿಂದ ನಿಮ್ಗೆ ಇನ್ನು ಲೋನ್ ಗಳನ್ನ ಕೊಡಿಸುವಂತ ವ್ಯವಸ್ಥೆಯನ್ನ ನಾವು ಏಡ್ ಬ್ಯಾಂಕ್ ಜೊತೆ ಮಾಡ್ತೀವಿ. ಸೊ ಅದನ್ನ ಎಲ್ಲಾ ಬಹಳಷ್ಟು ಗೌರ್ಮೆಂಟ್ ಇಂದ ಸಿಗುವಂತ ಫೆಸಿಲಿಟೀಸ್ ಗಳನ್ನ ಬಳಕೆ ಮಾಡಿಕೊಂಡು ನೀವು ಮುಂದೆ ಬರ್ಬೇಕಷ್ಟೇನೆ. ಮೇಡಮ್ ಅವರು ಇಷ್ಟೆಲ್ಲ ಏನು ನಮ್ಮ ಸರ್ ಎಲ್ಲ ವಿಚಾರಗಳೆಲ್ಲ ಇಷ್ಟೆಲ್ಲ ಮುತುವರ್ಜಿ ವಹಿಸಿ ನಿಮಗೆ ಈ ರೀತಿಯಾಗಿರುವಂತ ಎಲ್ಲ ಫೆಸಿಲಿಟೀಸ್ ಗಳನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಜವಾಬ್ದಾರಿ ಅಂತಂದ್ರೆ ನಾವು ಅದನ್ನ ಯಾವ ರೀತಿಯಾಗಿ ಪ್ರಾಪರ್ ನಾವು ಫಸ್ಟ್ ಹೇಳಿದೆ, ಫೆಸಿಲಿಟೀಸ್ ಕೊಡೋದು ಮುಖ್ಯ ಅಲ್ಲ, ಆ ಫೆಸಿಲಿಟೀಸ್ ಗಳನ್ನ ಯಾವ ರೀತಿ ನಾವು ಬಳಕೆ ಮಾಡ್ಕೊಳ್ತೀವಿ ಅಂತ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಹಾಗಾಗಿ ಡಿಸೈಡ್ ಮಾಡ್ರಿ ಫಸ್ಟ್ ನಾನು ಏನ್ ಮಾಡ್ಬೇಕು ಅಂತ ಅನ್ನುವಂಥದ್ದು, ಆ ಏನ್ ಮಾಡ್ಬೇಕು ಅಂತ ಅನ್ನುವಂಥದ್ದನ್ನ ಯಾವ ರೀತಿ ನಾವು ಮಾಡ್ಬೇಕು ಅಂತ ಅನ್ನುವಂಥದ್ದು. ಇಲ್ಲ ನಾನು ಮತ್ತೊಬ್ಬರಿಗೆ ಬಹಳಷ್ಟು ಇರ್ತದೆ, ನಾ ಯಾಕೆ ಮಾಡ್ಬೇಕು, ನಮ್ಮಪ್ಪ ಚಂದ ಇದ್ದಾನೆ, ನಮ್ಮ ಹೊಲ ಚಂದ ಇದೆ, ನಾನೇ ಬರಿ ಮಾಡ್ಕೊಟ್ರೆ ಸರಿ ನಾನು ಹೋಗಲ್ಲಿ ಊಟ ಮಾಡ್ತೀನಿ, ಮಾಡ್ಕೊಂಡು ನಾನು ಇರ್ತೀನಿ, ನನಗೆ ಇವೆಲ್ಲ ಮಾಡೋದು ಏನ್ ಅವಶ್ಯಕತೆ ಅದನ್ನು ಕೂಡ ಇರ್ತದೆ. ಸೊ ಅಲ್ಲಿ ಯಾರಾದ್ರೂ ನೀವು ಕೇಳ್ರಿ, ಹೌಸ್ ವೈಫ್ ಕೆಲಸ ಬೇರೆ ಕೆಲಸಗಳಿಗಿಂತ ಬಹಳಷ್ಟು ಟಫೆಸ್ಟ್ ಕೆಲಸ. ಸೊ ಅದನ್ನು ಕೂಡ ನೀವು ನೀಟಾಗಿ ಮಾಡಿಲ್ಲ ಅಲ್ಲೂ ಕೂಡ ಬೈಗಳು ಬರ್ತಾವ. 4 ಜನ ಇಲ್ಲ 10 ಜನ ಬೈತಾರೆ ನಿಮ್ಗೆ ಅಲ್ಲಿ ಕೂಡ. ಸೊ ಹಾಗಾಗಿ ಅಲ್ಲಿ ಅದೊಂದು ಎಲ್ಲರಿಗೂ ಇದ್ದಿದ್ದೇನೆ ನಮ್ಮ ಜೀವನದೊಳಗೆ. ಸೊ ಅದು ಬಿಟ್ಟು ಏನಾದ್ರೂ ನಾವು ಜೀವನದಲ್ಲಿ ಸಾಧನೆ ಮಾಡ್ತೀವಿ ಅಂತ ಅನ್ನುವಂಥದ್ದು ಇತ್ತು ಅಂತಂದಾಗ ಮಾತ್ರ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿದ್ದೀರಿ, ಹೌದಿಲ್ಲ? ಸೊ ಏನನ್ನ ಕಾಣಬೇಕು. ಸುಮ್ಮನೆ ನಾವು ಎಲ್ಲರೂ ಜೀವನ ಮಾಡ್ತಾರೆ, ನಾವು ಜೀವನ ಮಾಡುವಂತದ್ದಲ್ಲ, ಬದಲಿಗೆ ನಾವು ಜೀವನದಲ್ಲಿ ಏನಾದ್ರೂ ಶ್ರೇಷ್ಠವಾಗಿರುವಂತ ಸಾಧನೆಯನ್ನ ಮಾಡ್ಕೊಂಡು ಅದರಿಂದ ನಾನು ಮುಂದೆ ಬರಬೇಕು ಅಂತ ಅನ್ನುವಂಥ ಒಂದು ಮನೋಭಾವನೆ ನಿಮ್ಮಲ್ಲಿ ಇರಬೇಕು. ಸೊ ಆ ತರನಾಗಿರುವಂತ ಮನೋಭಾವನೆ ಇದ್ದಾಗ ಮಾತ್ರ ನಿಮಗೆ ಜೀವನದಲ್ಲಿ 4 ಜನ ರಿಕಗ್ನೈಸ್ ಮಾಡ್ತಾರೆ, ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಓ ನಾನು ಏನೋ ಲೈಫ್ ನಲ್ಲಿ ಮಾಡ್ತೀನಿ. ಬೇರೆ ಎಲ್ಲರಿಗೂ ಅಪ್ಪ ಅಮ್ಮ ಸಮಾಜಕ್ಕೆ ಬೇರೆ ಎಲ್ಲರಿಗೂ ಕೂಡ ನಾವು ಏನೋ ಒಂದು ತೋರಿಸಿ ಏನೋ ಒಂದು ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೋದು, ಅಥವಾ ದೊಡ್ಡ ಸಂಖ್ಯೆನ ಪಡ್ಕೊಳ್ಬಹುದು. ಆದ್ರೆ ಸಾಯಂಕಾಲ ನಾನು ಕೂತ್ಕೊಂಡು ನನ್ನ ಬಗ್ಗೆ ನಾನು ವಿಚಾರ ಮಾಡಿದಾಗ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ನನ್ನ ಅಂತರಾತ್ಮಕ ನಾನು ಉತ್ತರ ಕೊಡ್ತೀನಲ್ಲ, ದಟ್ ಈಸ್ ಮೇನ್ ಇಂಪಾರ್ಟೆಂಟ್. ನಾನು ಅಂತರಾತ್ಮಕ್ಕೆ ನಾನು ಮಾಡಿದ್ದು ಸರಿ, ನನ್ನ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತ ಅನ್ನುವಂತ ಒಂದು ಅಂತರಾತ್ಮಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀರಿ, ಅದಕ್ಕೆ ಒಂದು ಸಮಾಧಾನ ಮಾತು ತಿಳಿಸ್ತೀರಿ, ಅದು ಮೇನ್ ಇಂಪಾರ್ಟೆಂಟ್. ಸೊ ಅದರಿಂದ ಇವತ್ತೇನೆ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ರಿ, ನಾನು ಏನ್ ಮಾಡ್ತಾ ಇದ್ದೀನಿ, ಮುಂದೆ ಏನ್ ಮಾಡ್ಬೇಕು, ಯಾವ ರೀತಿಯಾಗಿರುವಂತ ಒಂದು ಫೆಸಿಲಿಟೀಸ್ ಗಳನ್ನ ನಾವು ಇಲ್ಲಿ ಕೊಡಬಹುದು ಅಂತ ಅನ್ನುವಂಥದ್ದನ್ನ ನೀವು ಡಿಸೈಡ್ ಮಾಡ್ಕೊಳ್ರಿ. ಅದನ್ನ ಅದಾದ್ಮೇಲೆ ಸಣ್ಣ ಉದ್ಯೋಗ ಬೇಕಾಗಿತ್ತು ಅಂತಂದ್ರೂ ಕೂಡ ನಮ್ಮ ಎಲ್ಲಾ ಟೀಮ್ ಇದೆ, ನಿಮ್ಗೆ ನಾವು ಉದ್ಯೋಗಕ್ಕೂ ಕೂಡ ಅವಕಾಶವನ್ನ ಮಾಡ್ಕೊಡ್ತೀವಿ. ಇದಾಗಿರುವಂತಹ ಒಂದು ಕೆಲವೊಂದು ಇಲ್ಲಿ ಸ್ಪೆಷಲ್ ಆಗಿ ಏನಿದೆ ಇಲ್ಲಿ ಪ್ರೊಡಕ್ಷನ್ ಉಪ್ಪಿನಕಾಯಿ ಜಾಸ್ತಿ ಉಪ್ಪಿನಕಾಯಿ ಮಾಡಬಹುದು. ಸಪೋಟ ಚಾಕ್ಲೇಟ್ ಮಾಡ್ಲಿಕ್ಕೆ ನೀವು ತರಬೇತಿನೂ ಕೂಡ ನಾವು ಕೊಡಿಸ್ತೀವಿ. ಒಂದು 30 ಜನ ರೆಡಿ ಆದ್ರೆ ಅಂತಂದ್ರೆ 30 ಜನರಿಗೂ ಕೂಡ ತರಬೇತಿನ ಕೊಡಿಸ್ತೀವಿ. ಈವನ್ ಬಹಳಷ್ಟು ನಾನು ಕೇಳಿದೆ, ನನಗೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಕೊಡಬೇಕು, ನನಗೆ ಡ್ರೈವಿಂಗ್ ಲೈಸೆನ್ಸ್ ತರಬೇತಿ ಕೂಡ ಕೊಡ್ರಿ ಅಂತ ಕೇಳ್ತಾ ಇದ್ದೀರಿ ಅಂತ. ಅದು ಸ್ಪೆಷಲಿ ಹುಡುಗಿರು ಕೇಳ್ತಾ ಇದ್ದಾರೆ, ಮೇಡಮ್ ಹೇಳಿದ್ರು ನನಗೆ, ನೀವು 30 ಜನ ರೆಡಿ ಆದ್ರೆ ಅಂತಂದ್ರೆ 30 ಜನರಿಗೂ ಕೂಡ ಡ್ರೈವಿಂಗ್ ಲೈಸೆನ್ಸ್ ಕೂಡ ಕಳಿಸ್ತೀವಿ. ಬಟ್ ಆ ಡ್ರೈವಿಂಗ್ ಲೈಸೆನ್ಸ್ ತಗೊಂಡು ಏನ್ ಮಾಡೋದು, ನನಗೆ ಅದು ಬಂದಿದ್ದು ಈಗ ಬಂದಿದೆ. ಡ್ರೈವಿಂಗ್ ಲೈಸೆನ್ಸ್ ತಗೊಂಡು ಏನ್ ಮಾಡೋರು ಹುಡುಗಿಯರು? ಯಾರಾದ್ರೂ ಒಬ್ರು ಮಾತಾಡ್ತೀರಿ? ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅಂತಂದ್ರೆ ಒಂದು ರೆಡಿ ಆಗಿ ಒಂದು 20-30 ಜನ ನಿಮ್ಗೆ ಕೊಡಿಸ್ತೀವಿ. ಬಟ್ ಡ್ರೈವಿಂಗ್ ಲೈಸೆನ್ಸ್ ನಾನು ಅನ್ಸಿದ ಮಟ್ಟಿಗೆ ಈಗ ಬೇಡ, ನಿಮ್ದು ಡಿಗ್ರಿ ಇನ್ನ ಇದೆ. ಸೊ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ನೀವು ಮಾಡ್ಕೊಡ್ರಿ. ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ರೆ ಇಲ್ಲೇ ಆಗ್ತದೆ. ನಮ್ದು ಒಂದು ಇದು ಇದೆ ಮೇಡಮ್, ನಮ್ಮ ಓದ್ಬೇಕಾಗಿತ್ತು ಅಂದ್ರೆ ನಮ್ಗೆ ಯಾವಾಗ TCH ಅಂತ ಬಹಳಷ್ಟು ಇಂಪಾರ್ಟೆಂಟ್ ಇತ್ತು. ಅವಾಗ D.Ed ಆಗಿದೆ ಸರಿ. ಸೊ ಅವಾಗ ನಮಗೆ TCH ಅಂತ ಇತ್ತು. ಆ TCH ಒಳಗೆ ಮೇಡಮ್ ನಮ್ದು ವಿಪರ್ಯಾಸ ನೋಡ್ರಿ, TCH ಒಳಗ SSLC ಮತ್ತು PUC ನಲ್ಲಿ ಟಾಪ್ ಸ್ಟೂಡೆಂಟ್, ಅದು ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಮತ್ತೆ ಆರ್ಟ್ಸ್ ಆಗಿರ್ಬೋದು, ಟಾಪ್ ಸ್ಟೂಡೆಂಟ್ ಯಾರಿರ್ತಾರೆ 90% ಎಲ್ಲ ತಗೊಂಡ್ರು ಟೀಚರ್ ಆಗಿ ಮನೆಯಾಗ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ತಾ ಇದ್ರು.
ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಯಾರು ತಗೊಳ್ತಿದ್ರು ಅವರು ಹೈಸ್ಕೂಲ್ ಟೀಚರ್ ಆಗ್ತಾ ಇದ್ರು. ಅದಕ್ಕಿಂತ ಸ್ವಲ್ಪ ಕಡಿಮೆ ಯಾರು ಮಾರ್ಕ್ಸ್ ತಗೊಳ್ತಾ ಇದ್ರು ಅವ್ರು IAS KS ಆಗಿದ್ದಾರೆ. ನೀವು ನಂಬಲ್ಲ ಇದು, ನಂಬಲ್ಲ ಇದು. ಆದ್ರಿಂದ ನಮ್ಗೇನು ಅಂತಂದ್ರೆ ಇಮಿಡಿಯೇಟ್ ಆಗಿ ಲೈಫ್ ನೊಳಗ ನಾವು ಏನಾದ್ರೂ ಏನೋ ಒಂದ್ ಹಂತಕ್ಕೆ ತಲುಪಬೇಕು ಅಂತ ಅನ್ನುವಂತ ಏನ್ ದುಡಿತಾ ಇರ್ತದೆ, ಅದನ್ನ ನೀವು ಸಣ್ಣ ಒಂದು ಏನು ಏನ್ ಇಟ್ಕೋಬೇಡ. ದಯವಿಟ್ಟು ನಿಮ್ಮ ಏನ್ ಯಾವತ್ತು ದೊಡ್ಡದಿರ್ಬೇಕು. ಆ ದೊಡ್ಡದು ಏನ್ ಇದ್ದಾಗ ಮಾತ್ರ ನೀವು ನಂದೇ ಎಕ್ಸಾಂಪಲ್ ಕೊಟ್ಟಿನಿ ನಿಮ್ಗೆ. ನಾನು ಮಾಸ್ಟರ್ ಆಗ್ಬೇಕು ಅಂತ ಮಾಸ್ಟರ್ ತಲೆಗೆ ಹೋದ್ರೆ ಬಹುಶಃ ನಾನು ಮಾಸ್ಟರ್ ಆಗ್ತಿದ್ದಿಲ್ಲ. ನಾನು ಪ್ರೈವೇಟ್ ಕಾಲೇಜ್ ನಲ್ಲಿನೇ ಅಥವಾ ಪ್ರೈವೇಟ್ ಸ್ಕೂಲ್ ನಲ್ಲಿ ಇವತ್ತು ಕೂಡ ಮಾಸ್ಟರ್ ಆಗ್ತಾ ಇದ್ದೆ. ಅದಕ್ಕಿಂತ ನಾನು ಯಾಕೋ ಲೈಫ್ ನಲ್ಲಿ ದೊಡ್ಡದೇ ಇರ್ಬೇಕು ಅಂತ ದೊಡ್ಡದು ಮಾಡಿದಾಗ ನಾವು ಈ ಲೆವೆಲ್ಗೆ ಬಂದಿದ್ವಿ. ಸೊ ಹಂಗಾಗಿ ನಿಮ್ಮ ಜೀವನದಲ್ಲಿ ನೀವು ಏನಾದ್ರೂ ಗುರಿ ಇಟ್ಕೊಳ್ಬೇಕಾಗಿತ್ತು ಅಂತಂದ್ರೆ ಹಿಂದೆ ಆಗಿರುವಂತಹ ಒಂದು ಇನ್ನೂ ದೊಡ್ಡ ಏಮ್ ಇರ್ಲಿ. ಆ ದೊಡ್ಡ ಏಮ್ ಇದ್ದಾಗ ಮಾತ್ರ ನಿಮ್ ಜೀವನದಲ್ಲಿ ಒಂದು ಏನಾದ್ರೂ ಸಾಧನೆ ಮಾಡ್ಲಿಕ್ಕಾಗ್ತದೆ. ಸೊ ಏಮ್ ಈಸ್ ಇಂಪಾರ್ಟೆಂಟ್. ಅಕಾರ್ಡಿಂಗ್ಲಿ ನೀವು ಅದ್ರ ಬಗ್ಗೆ ಅದರದ್ದು ಕುರಿತಾಗಿ ನೀವು ಪ್ರಯತ್ನ ಮಾಡುವಂತದ್ದು ಬಹಳ ಇಂಪಾರ್ಟೆಂಟ್. ಸೊ ಎರಡು ಇದ್ದಾಗ ಮಾತ್ರ ಕರೆಕ್ಟ್ ಆಗಿ ಆಗ್ತದೆ. ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಮಾರ್ಗದರ್ಶನ ಕೊಡ್ಲಿಕ್ಕೆ ನಿಮ್ಗೆ ಒಳ್ಳೆ ಒಳ್ಳೆ ಗುರುಗಳಿದ್ದಾರೆ. ಸೊ ಆ ಗುರುಗಳಿಂದ ಸರಿಯಾದಂತ ರೀತಿಯಲ್ಲಿ ತಗೊಳ್ರಿ. ಎಷ್ಟು ಜನ ಪೇಪರ್ ಓದ್ತೀರಿ ಮಾರ್ನಿಂಗ್? ನ್ಯೂಸ್ ಪೇಪರ್ ಎಷ್ಟು ಜನ ಓದ್ತೀರಿ? ನ್ಯೂಸ್ ಪೇಪರ್ ಓದ್ತೀರಿ ಅಲ್ಲ? ನೋಡಿ, ಬೇಸಿಕ್ ಓದಲ್ಲ, ನ್ಯೂಸ್ ಪೇಪರ್ ಓದ್ತಿರೋ ಕಡಿಮೆ ಮಾಡಲ್ಲ ಸಾಕು. ಬಾಬ್ರೆ ನಾ ಏನು ಕೇಳಲ್ಲಪ್ಪ ನಮ್ಗೆ. ನೀವು ಓದ್ತಿರೇ ಇಲ್ಲ ಸಾಕು, ನಮ್ಗೆ ಓದ್ತೀನಿ ಅಂತ ಹೇಳಿದ್ರೆ ಮುಗಿತ ಅಷ್ಟೇನೆ. ಓದ್ತಿರೇ ಇಲ್ಲ ಕರೆನೇನೆ. ಯಾವ ಪೇಪರ್ ಓದ್ತೀರಿ? ಪ್ರಜಾವಾಣಿ. ವೆರಿ ಗುಡ್. ಸೊ ಪ್ರಜಾವಾಣಿ ಜೊತೆಗೆ ನಿಮ್ಗೆ ನಮ್ಮ ಲೈಬ್ರರಿನಲ್ಲಿ ನಿಮ್ಗೆ ಇದಿರ್ತದೆ, ಇಂಟರ್ನೆಟ್ ಫೆಸಿಲಿಟಿ ಇದೆಲ್ಲ. ಸ್ವಲ್ಪ ಟೈಮ್ಸ್ ಆಫ್ ಇಂಡಿಯಾ ಮತ್ತೆ ದ ಹಿಂದೂ ಪೇಪರ್ ಕೂಡ ಓದುವಂತ ವ್ಯವಸ್ಥೆ ಮಾಡಬಹುದು. ಆಮೇಲೆ ಕುರುಕ್ಷೇತ್ರ ಅಂತ ಎಲ್ಲಾದ್ರೂ ಕೇಳಿದ್ರಿ ಹೆಸರು? ಓದ್ತಾ ಇದ್ದೀರಿ? ಯೋಜನಾ ಅಂತ ಕೇಳಿದ್ರಿ ಹೆಸರು? ಏನದು ಕುರುಕ್ಷೇತ್ರ ಯೋಜನೆಗಳು? ಏನು ಕುರುಕ್ಷೇತ್ರ ಅಂತ? ನೀವು ಪಾಂಡವರು ಇದ್ದಾಗ ಕುರುಕ್ಷೇತ್ರ ಅಂತ ಹೇಳ್ತೀರಿ. ಓಕೆ ಓಕೆ. ಯೋಜನೆ ಅಂತಂದ್ರೆ ಯೋಜನೆ ಓದಿರ್ಬೇಕು. ನೀವು ಓದ್ಬೇಕಾಗಿತ್ತು ಅಂತಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಅಂತಂದು ಒಂದು ವೆಬ್ಸೈಟ್ ಇದೆ. ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಅಂತಂದು ಅಲ್ಲಿ ನೀವು ಒಂದು ಅದರೊಳಗೆ ನಮ್ಮ ಇಂಟರ್ನೆಟ್ ಒಳಗೆ ನೀವು ಓದ್ರಿ, ಟೈಪ್ ಮಾಡಿದ್ರಿ ಅಂತಂದ್ರೆ ಅದ್ರೊಳಗ ಯೋಜನಾ ಮತ್ತು ಕುರುಕ್ಷೇತ್ರ ಅಂತಂದು ಮ್ಯಾಗಝಿನ್ಸ್ ಗಳು ಬರ್ತವೆ. ಡೇ ಬೈ ಡೇ ನಮ್ಮ ಭಾರತ ದೇಶದಲ್ಲಿ ಆಗುವಂತಹ ಏನು ವಿದ್ಯಮಾನಗಳಿರ್ತವೆ, ಅದು ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಅರ್ಬನ್ ಡೆವಲಪ್ಮೆಂಟ್ ಆಗಿರ್ಬೋದು, ನಮ್ಮ ಭಾರತ ವಿಕಸಿತ ಭಾರತ ಅಂತ ನಾವು ಕರಿತಾ ಇದೀವಿ ಇವತ್ತು. ಅಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಯೂತ್ಸ್ ಮತ್ತೆ ನಮ್ಮ ಭಾರತ ದೇಶದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದಾವೆ, ಟಾಪಿಕ್ ವೈಸ್ ಬಹಳಷ್ಟು ಚೆನ್ನಾಗಿ ನಿಮಗೆ ತಿಳುವಳಿಕೆ ಮೂಡಲಿಕ್ಕೆ ಇರ್ತದೆ. ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಕೂಡ ನಿಮ್ಗೆ ಸಿಗ್ತದೆ. ಸೊ ಅದನ್ನ ಸ್ವಲ್ಪ ಡೌನ್ಲೋಡ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇಂಡಿಯಾ ಇಯರ್ ಬುಕ್ ಅಂತ ಸಿಗ್ತದೆ. ಬುಕ್ ಇಂಡಿಯಾ, ಅದೇ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಇಂದ ಇಂಡಿಯಾ ಅಂತ ಒಂದು ಪುಸ್ತಕ ಬರ್ತದೆ. ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಕೂಡ ಫ್ರೀ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇವೆಲ್ಲ ಆ ಫ್ರೀ ಡೌನ್ಲೋಡ್ ಮಾಡ್ಕೊಂಡು ಒಂದ್ಸರಿ ಓದ್ರಿ. ನಮ್ಮ ಭಾರತ ದೇಶ ಏನು, ನಮ್ಮ ಹಿಸ್ಟ್ರಿ ಏನು, ನಮ್ಮ ಕಲ್ಚರ್ ಏನು, ನಮ್ಮ ಎಕಾನಮಿ ಏನು ಅನ್ನುವಂಥದ್ದು, ನಮ್ಮ ಪಾಪ್ಯುಲೇಷನ್ ಏನು, ಎಲ್ಲವೂ ಕೂಡ ಒಂದು ಡಾಟಾ ನಿಮಗೆ ಕರೆಕ್ಟ್ ಆಗಿ ಅಲ್ಲಿ ಸಿಗ್ತದೆ. ಅದ್ರ ಜೊತೆಗೆ ಅಟ್ಲೀಸ್ಟ್ ಒಂದು ಯಾವ್ದಾದ್ರು ಒಂದು ಮ್ಯಾಗಝಿನ್, ಒಂದು ಕನ್ನಡ ಒಂದು ಇಂಗ್ಲಿಷ್ ಮ್ಯಾಗಝಿನ್ ಈಗಿನಿಂದಲೇ ಓದ್ಲಿಕ್ಕೆ ನೀವು ಪ್ರಾರಂಭ ಮಾಡ್ಬೇಕು. ಅದು ನಿಮ್ಮ ಮೇಲೆ ಡಿಪೆಂಡ್, ಯಾವ್ದು ನಿಮ್ಗೆ ಬಹಳಷ್ಟು ಚೆನ್ನಾಗಿ ಅನಿಸ್ತದೆ ಅಂತ ಅನ್ನುವಂಥದ್ದು. ಸೊ ಹಂಗಾಗಿ ಇವೆಲ್ಲ ಬೇಸಿಕ್ ನ್ಯೂಸ್ ಪೇಪರ್ ಆಗಿರ್ಬೋದು, ಈ ಎಲ್ಲ ಮ್ಯಾಗಝಿನ್ಸ್ ಗಳಾಗಿರ್ಬೋದು, ಆಮೇಲೆ ಏನು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್, ಆಮೇಲೆ ಕರ್ನಾಟಕ ಎಕಾನಮಿ ಅಂತ ನಿಮಗೆ ಸಿಗ್ತದೆ, ಆಮೇಲೆ ಇಂಡಿಯನ್ ಎಕಾನಮಿ ಅಂತ ನಿಮಗೆ ಸಿಗ್ತದೆ. ಸೊ ಇವೆಲ್ಲಗಳನ್ನ ಸ್ವಲ್ಪ ಡೌನ್ಲೋಡ್ ಮಾಡ್ಕೊಂಡು ನೀವು ದಿನದಿಂದ ದಿನಕ್ಕೆ ಸ್ವಲ್ಪ ಅದಕ್ಕೆ ಕಣ್ಣಾಡಿಸ್ತಾ ಹೋದ್ರಿ ಅಂತಂದ್ರೆ ನಿಮ್ಗೆ ಏನು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದೆ. ಇಮಿಡಿಯೇಟ್ ಡಿಗ್ರಿ ಮುಗಿದ ಮೇಲೆ ನಾನು IAS ಮಾಡ್ಬೇಕು, KS ಮಾಡ್ಬೇಕು ಅಂದ್ರೆ ಆಗಲ್ಲ. ಈಗ ನೀವು ಏನ್ ಪಾಠ ಓದ್ತಾ ಇದ್ರಲ್ಲ, ನೀವು ಡಿಗ್ರಿ ಜೊತೆಗೆ ಅದು ಕೂಡ ನಿಮ್ಗೆ ಟಚ್ ಅಲ್ಲಿ ಇರ್ಬೇಕು. ಅಂದಾಗ ಮಾತ್ರ ನೀವು ಏನೋ ಒಂದು ಕಾನ್ಫಿಡೆನ್ಸ್ ಬರ್ತದೆ ನಿಮ್ಗೆ, ನಾನು ಏನೋ ಹೌದಪ್ಪ ನಾನು ಕೂಡ ಮಾಡ್ತಾ ಇದ್ದೀನಿ ಅಂತ ಅನ್ನುವಂಥದ್ದು. ಸೊ ಇದಕ್ ಬಿಟ್ಟು ಸರ್ಕಾರದ ಬೇರೆ ಬೇರೆ ಯೋಜನೆಗಳಿದಾವೆ. ಟಾಪರ್ಸ್ ಯಾವ ರೀತಿ ಓದ್ತಾ ಇದ್ದಾರೆ, ಬಿಸಿನೆಸ್ ಮ್ಯಾನ್ಗಳು ಯಾವ ರೀತಿ ಮುಂದೆ ಬಂದಿದ್ದಾರೆ, ಯಾವ ರೀತಿಯಾಗಿ ನಾನು ಮಾಡಿದ್ರೆ ಎಲ್ಲ ಏನೋ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗ್ಬಹುದು ಅಂತ ಅನ್ನುವಂಥದ್ದು ನಿಮಗೆ ಯೋಜನಾ ಕ್ಷೇತ್ರ ತಿಳಿಸ್ತದೆ. ಬೇರೆ ಬೇರೆ ಕಾಂಪಿಟೇಟಿವ್ ಮ್ಯಾಗಝಿನ್ಸ್ ಗಳು ಏನ್ ಮಾಡ್ತವೆ, ನಿಮ್ಗೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ನಾನು ಮುಂದೆ ಬರಬೇಕು ಅಂತ ಅನ್ನೋದನ್ನ ತಿಳಿಸ್ತಾರೆ. ಸೊ ಅದನ್ನ ಸ್ವಲ್ಪ ತಿಳ್ಕೊಂಡು ಅದರ ಆಧಾರದ ಮೇಲೆ ನೀವು ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಮಾಡ್ಬೋದಾ? ಸೊ ಅದಕ್ಕೆ ನಿಮ್ಗೆ ಫಸ್ಟ್ ಗೆ ಇಲ್ಲಿ ಲೈಬ್ರರಿನಲ್ಲಿ ನೋಡ್ಕೊಳ್ರಿ,
ಯಾವ ವಸ್ತುಗಳು ಬೇಕಾಗಿಲ್ಲ ಅನ್ನೋದನ್ನ ನಮ್ಮ ನಿಮ್ಗೆ ಏನ್ ಬೇಕಾಗಿರುವಂತ ಫೆಸಿಲಿಟೀಸ್ ಕೊಡ್ಲಿಕ್ಕಾಗಲು ಅವರು ರೆಡಿ ಇದ್ದಾರೆ. ಸೊ ಅದರಿಂದ ನಮ್ಮ ಗ್ರಾಮ ಪಂಚಾಯತಿಯಿಂದಲೂ ಕೂಡ ನಿಮಗೆ ಬಹಳಷ್ಟು ಸೌಕರ್ಯಗಳನ್ನ ಕೊಡ್ಲಿಕ್ಕೆ ನಾವು ಕೂಡ ಇದು ಮಾಡೋಣ. ಸೊ ಹಾಗಾಗಿ ಇಂಥ ಕಾಲೇಜುಗಳಲ್ಲಿ ನೋಡಿ 5 ಲಕ್ಷದ ಬುಕ್ಸ್ ಆಗ್ಲೇ ಹೇಳಿದ್ದಾರೆ. ಸೊ ಅಂತ ಬುಕ್ಸ್ ಗಳು ನಿಮ್ಗೆ ಕೊಡ್ತಾ ಇದಾರೆ ನಮ್ಮ ಇವರು ಅಂತಂದ್ರೆ ಒಂದು ಇವ್ರಿಗೆ ಕನ್ಸಿಡ್ರಿ ನಮ್ಮಲ್ಲ ನಾವು ಓದ್ಬೇಕಾಗಿತ್ತು ಅಂತಂದ್ರೆ ನಮ್ಮ ಊರಿಂದ ಗುಲ್ಬರ್ಗ 65 ಕಿಲೋಮೀಟರ್ IAS ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು ಅಂತಂದ್ರು ಅದು ಎಂಪ್ಲಾಯ್ಮೆಂಟ್ ನ್ಯೂಸ್ ಪೇಪರ್ ಒಳಗೆ ಬರ್ತಿತ್ತು ಅವಾಗ. ಆ ಎಂಪ್ಲಾಯ್ಮೆಂಟ್ ನ್ಯೂಸ್ ಪೇಪರ್ ತಗೊಳ್ಳೋದೇ ದೊಡ್ಡ ಒಂದು ಸರ್ಕಸ್ ನಮಗ ಅವಾಗ. ಯಾವ ದಿನದಲ್ಲಿ ಆ ಎಂಪ್ಲಾಯ್ಮೆಂಟ್ ನ್ಯೂಸ್ ಪೇಪರ್ ಅಲ್ಲಿ ಯಾವ ತಾರೀಕಿನಂದು ಆ ನೋಟಿಫಿಕೇಶನ್ ಆಗಿದೆ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ 65 ಕಿಲೋಮೀಟರ್ ದೂರ ಹೋಗಿ ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಅಪ್ಲಿಕೇಶನ್ ಹಾಕುವಂತ ಅವಾಗಿತ್ತು. ಈಗೆಲ್ಲ ನಿಮ್ ಗೊತ್ತಲ್ಲೇನೆ ಎಲ್ಲ ನಿಮ್ ಕೈ ಮುಂದೆ ಸಿಗ್ತದೆ. ಸೊ ಹಂಗಾಗಿ ಅದ್ರದ್ದು ಯುಟಿಲೈಸೇಷನ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಜೀವನದಲ್ಲಿ ಗುರಿ ಇಟ್ಕೊಳ್ರಿ, ಒಂದು ವೇ ಮಾಡ್ಕೊಳ್ರಿ, ಅದ್ರ ಪ್ರಕಾರ ನೀವು ಆಕ್ಟ್ ಮಾಡ್ರಿ. ಅಂದಾಗ ಮಾತ್ರ ಜೀವನದಲ್ಲಿ ಮುಂದೋಗ್ಲಿಕ್ಕೆ ಸಾಧ್ಯ. ಅದು ಬಿಟ್ಟರೆ ಬೇರೆ ಬೇರೆ ಹಲವಾರು ಸ್ಕೀಮ್ಸ್ ಗಳು ಕೂಡ ಇದಾವೆ, ಅದರಲ್ಲೂ ಕೂಡ ನೀವು ಜೀವನದಲ್ಲಿ ಮುಂದುವರಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಬೇಕಾಗಿರುವಂತಹ ತರಬೇತಿಗಳು ಪಟ್ಟಿ ಮಾಡಿಕೊಟ್ರೆ ನಮಗೆ ತರಬೇತಿಗಳು ಕೂಡ ಬರ್ತವೆ. ಥ್ಯಾಂಕ್ ಯು. ಅಂದ್ರೆ ನಮ್ಮ ಗುರಿ ಆಕಾಶದಲ್ಲಿ ಇರಬೇಕು. ಒಂದ್ ವೇಳೆ ಆ ಗುರಿ ನಾವು ತಲುಪಲಿಕ್ಕೆ ಆಗಿಲ್ಲ ಅಂದ್ರೆ ಆ ಮರದ ತುದಿಯವರಿಗೂ ಸಹ ನಾವು ರೀಚ್ ಆಗಬಹುದು. ಇಂತಹ ಒಂದು ಉಪಯುಕ್ತ ಮಾಹಿತಿ ನೀಡಿದಂತಹ ಮತ್ತು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಯುಗದಲ್ಲಿ ಯಾವ ರೀತಿಯಾಗಿ ನಾವು ಕಾಂಪಿಟೇಷನ್ ಮಾಡಬೇಕು, ಜೊತೆಗೆ ವೃತ್ತಿ ಕೌಶಲ್ಯ ಮತ್ತು ವಿದ್ಯಾರ್ಥಿಗಳ ಭಾಗವಹಿಸುವಿಕೆ, ಇದೆಲ್ಲ ಮಾಹಿತಿಗಳನ್ನು ವಿದ್ಯಾರ್ಥಿಗೆ ನೀಡಿದಂತಹ ನಮ್ಮ ಶಶಿಕಾಂತ್ ಸರ್ ಅವರಿಗೆ ಧನ್ಯವಾದಗಳನ್ನು ನಾನು ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ನಾನು ಹೇಳ್ತೇನೆ. ಈಗ ಎರಡನೇದಾಗಿ ನಮ್ಮ ಕಾಲೇಜಿನಲ್ಲಿ ನಡೆಯುವಂತಹ ವೃತ್ತಿ ಕೌಶಲ್ಯದ ರೂವಾರಿ ಅಂತ ಹೇಳಿದ್ರೆ ಅತಿಶಯೋಕ್ತಲ್ಲ. ಬಳ್ಳಾರಿ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀ ಶಶಿಧರ್ ಮಾರ್ಕೆ ಸರ್ ಅವರು ವಿದ್ಯಾರ್ಥಿಗಳನ್ನು ಕುರಿತು ಸಂಕ್ಷಿಪ್ತವಾಗಿ ಮಾತನಾಡಬೇಕೆಂದು ನಾವು ಈ ಮೂಲಕ ಆಸನಗಳಂತ ಮುಖ್ಯವಾಗಿ ಇಲ್ಲಿ ಈ ಸಭೆ ಅಧ್ಯಕ್ಷತೆಯನ್ನು ವಹಿಸಿದಂತ ಪ್ರಾಂಶುಪಾಲ ಸರೋಜ ಮೇಡಮ್ ಅವರೇ, ಹಾಗೂ ನಮ್ಮ ಪಂಚಾಯತ್ ಅಧ್ಯಕ್ಷರೇ, ಹಾಗೂ ವಿದ್ಯಾರ್ಥಿಗಳೇ, ಹಾಗೂ ಬೋಧಕರೊಂದು ಇವತ್ತು ಆಕ್ಚುಲಿ ನಾನು ಒಂಥರ ಒಂದು ಸುಸಂಧಿ ಒಂದು ಒಳ್ಳೆ ದಿನ ಅಂತ ಅನಿಸ್ತಾ ಇದೆ. ಏನಕ್ಕೆ ಅಂತಂದ್ರೆ ನಾವು 3 ವರ್ಷದ ಹಿಂದೆ ಸರ್ ಆಕ್ಚುಲಿ ನಾನು ಇಲ್ಲಿ ಬಂದಾಗ ಗೊತ್ತಿರ್ಬೋದು, ನಾವು ರೂರ್ಬನ್ ಅಂತ ಒಂದು ಸ್ಕೀಮ್ ಮಾಡಿದ್ವಿ. ಮೇಡಮ್ ಇತ್ತು ನಂದಿನಿ ಮೇಡಮ್. ಆ ರೂರ್ಬನ್ ಸ್ಕೀಮ್ ಅಲ್ಲಿ ಒಂದಿಷ್ಟೆಲ್ಲ ವರ್ಕ್ ಮಾಡಿದ್ವಿ ಸರ್. ಆ ರೂರ್ಬನ್ ಸ್ಕೀಮ್ ಅಲ್ಲಿ ಡಿಜಿಟಲ್ ಲೈಬ್ರರಿ ಅಂತ ಇಟ್ಬಿಟ್ಟಿ ಸರ್. ಅದು ಏನು ಆಗಿದೆಲ್ಲ ಅದು ಅವಾಗಲೇ ನಾನು ಮೊದಲು ಪ್ಲಾನ್ ಮಾಡಿದ್ದೆ ಸರ್. ಅದು ಈಗ ಅದು ಯೂಸ್ ಆಯ್ತಲ್ಲ ಅನ್ನೋದು ಒಂದು ಹೆಮ್ಮೆ ಆಗ್ತದೆ ಮಾಡಿದ್ವಿ. ಸ್ಕೀಮ್ ಅಲ್ಲಿ ಅವಾಗ ಏನೇನೋ ಬೇರೆ ಬೇರೆ ರೋಡ್ ಮಾಡಿದೆ, ಅದನ್ನ ಮಾಡಿದೆ ಅಂತ ಎಲ್ಲ ಇಟ್ಕೊಂಡಿದ್ವಿ. ಅವಾಗ ಎಷ್ಟೊಂದ್ ಸರಿ ನಮ್ಮ ಮೇಡಮ್ಗೆ ನಾವು ಪಟ್ಟು ಹಿಡಿದ್ರಿ ಮೇಡಮ್ ಒಂದು ಆಗ್ಲೇಬೇಕು ಅಂತಂದು ಇವೊಂದು ಸ್ಕೆಚ್ ಆಯ್ತು ಅದೆಲ್ಲಾನು ಇನ್ನು ಫಾಲೋ ಮಾಡಿ ಮಾಡಿಸಿದ್ದೆ ಸರ್. ಅದೀಗೆಲ್ಲ ಈಗ ಹೋಗಿ ನೋಡ್ಕೊಂಡ್ ಬಂದೆ, ಅದನ್ನ ಹೋಗಿ ಚೆನ್ನಾಗಿದೆ. ಆಮೇಲೆ ಅದೇ ಸರ್ ಒಂದಿಷ್ಟು ಬುಕ್ಸ್ ಅದೆಲ್ಲ ಮುಂಚೆನೆ ನಾನು ಅದನ್ನ ಪ್ಲಾನ್ ಮಾಡಿದ್ದೀನಿ. ಒಂದು 4 ಗ್ರಂಥಾಲಯಗಳಿಗೆ ನಮ್ಮ ತಾಲೂಕಲ್ಲಿ ಅವಕ್ಕೆಲ್ಲ ಬುಕ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೋಸ್ಕರ ಅಂತಾನೆ ಬುಕ್ಸ್ ಎಲ್ಲ ಒಂದು ಸೆಲೆಕ್ಟ್ ಮಾಡಿದ್ವಿ. ಅದನ್ನೊಂದು 5 ಲಕ್ಷ ನಾನೇನು ಪ್ಲಾನ್ ಅಲ್ಲಿ ಇಟ್ಕೊಂಡಿದೀವಿ. ಅದನ್ನೆಲ್ಲ ನಿಮ್ಗೆ ತ್ವರಿತವಾಗಿ ಇನ್ನೂ ಒಂದು 15 days ಅಲ್ಲಿ ನಾವೆಲ್ಲ ಸಪ್ಲೈ ಮಾಡ್ತೀವಿ. ಅದನ್ನ ನೀವು ತಾವೆಲ್ಲ ಸದುಪಯೋಗ ಮಾಡ್ಕೋಬಹುದು. ಅದಕ್ಕಿಂತ ಮುಖ್ಯವಾಗಿ ಎಲ್ಲ ಈ ಎಲ್ಲದಕ್ಕೂ ಕಾರಣ ಏನಂದ್ರೆ ನಿಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರು. ನೀವು ಅನ್ಕೊಂತೀರೋ ಇಲ್ಲೋ, ಡೈಲಿ 7:30 ಆದ್ರೂ ನಾನು ಬಿಡಲ್ಲ. 7:30 ಬಂದು ಒಂದ್ಸರಿ ಮೀಟ್ ಮಾಡಿ ಹೋಗ್ತಾರೆ ಸರ್, ಏನಾಗಿದೆ ಪ್ರೋಗ್ರೆಸ್ ಅಂತ ನಿಮ್ಗೆ ಅಪ್ಡೇಟ್ ಇರ್ಬೇಕು ನಾನು ಮೇಡಮ್ಗೋಸ್ಕರ ಅನ್ನೋದು ಹಂಗೆ ಆಗಿದೆ. ಆದ್ರೆ ಅಷ್ಟೊಂದು ಅವ್ರದ್ದು ಡೆಡಿಕೇಶನ್ ಇದೆ ಅಂತ ಮಕ್ಕಳಿಗೋಸ್ಕರ. ಪ್ರತಿಯೊಂದು ಸರ್ ಯಾವ್ದೇ ಸ್ಕೀಮ್ ಅಲ್ಲಿ ಎಲ್ಲದರಲ್ಲೂ ಒಂದು ಯಾವ್ದೊಂದು ಇನ್ಕ್ಲೂಡ್ ಮಾಡ್ಕೊಂಡು ಮಕ್ಕಳಿಗೆ ಮಾಡಿಸ್ಬೇಕು ಅನ್ನೋದು ಒಂದು ಬಹಳ ಆಸೆ. ಹೀಗಾಗಿ ನೀವಂತ ಪ್ರಿನ್ಸಿಪಲ್ ಪಡೆದಿರಿ ಅನ್ನೋದು ನಾನು ಇವೆಲ್ಲ ಹೆಮ್ಮೆ ಆಗ್ತದೆ. ಅವರೆಲ್ಲ ಹೇಳಿದ ಪ್ರಕಾರ ಒಂದು
ಇಷ್ಟೇ ಮಾಡಿದೀವಿ ನಾವು. ಒಂದೆಲ್ಲ ಮಾಡ್ತಾ ಇದ್ವಿ. ಫಸ್ಟ್ ಗೆ ಡೆಸ್ಕ್ ಆಯ್ತು, ಬೆಂಚ್ ಆಯ್ತು, ಅದನ್ನೆಲ್ಲ ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ CCTV, ಆಮೇಲೆ ಮೇನ್ ಏನ್ ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕಾಗಿದೆ ಎಲ್ಲಾನು ಲಿಸ್ಟ್ ಮಾಡ್ಕೊಂಡಿದ್ವಿ. ಅದು ಎಲ್ಲ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಮ್ಮ ಲೋಕೇಶ್ ಸರ್ಗೂ ಹೇಳಿದ್ವಿ ಸರ್, ಲೋಕೇಶ್ ಸರ್ ಸ್ಪೆಷಲ್ ಅವ್ರಿಗೂ ಹೇಳಿದ್ವಿ, ಸರ್ಗೂ ಮೇಡಮ್ ಅವ್ರಿಗೂ ಪರಿಚಯ ಅವರು. ಹೀಗಾಗಿ ಅವ್ರ ಜೊತೆಗೆಲ್ಲ ಮೀಟ್ ಮಾಡಿ ಎಲ್ಲ ಮಾಡಿ ಏನೇನು ಆಗ್ಬೇಕು ಅನ್ನೋದನ್ನೆಲ್ಲ ಲಿಸ್ಟ್ ಮಾಡಿದ್ವಿ. ಮ್ಯಾಕ್ಸಿಮಮ್ ನಮ್ಗೆ ಅನ್ಸಿದ ಪ್ರಕಾರ ಒಂದೂವರೆ ವರ್ಷದೊಳಗೆ ಇದು ರೂಪುರೇಷನೆ ಚೇಂಜ್ ಆಗುತ್ತೆ ಕಾಲೇಜ್. ಆ ರೀತಿ ಒಂದು ಅವ್ರದ್ದು ಇದೆ ಭಾವನೆ, ಚೇಂಜ್ ಮಾಡ್ಬೇಕು ಅನ್ನೋದು. ಈಗ ಇಲ್ಲೇ ನೋಡ್ತಾ ಇದ್ರೆ ಮೊದಲು ಕಾಣೋದೇ ಫಸ್ಟ್ ಮೇಡಮ್ ತೋರಿಸಿದೆ ಅದೇ ಕಾಸು ಹೊಡೆದಿದ್ದಾರೆ ನೋಡಿ ಅದನ್ನೇ ಅಂತ. ಫಸ್ಟ್ ಅದಕ್ಕೆ ಮೆಶ್ ಹಾಕೋದಾಯ್ತು ಅಂತ ಚಿಕ್ಕ ಅಂತ ಮೈನ್ಯೂಟ್ ವರ್ಕ್ಸ್ ಮೇಡಮ್ ಫೈಂಡ್ ಔಟ್ ಮಾಡಿದ್ದಾರೆ. ಅಂತವೆಲ್ಲ ನಾವು ಮಾಡ್ಕೊಳಕ್ಕೆ ಆಲ್ರೆಡಿ ನಮ್ಮ ಪ್ಲಾನ್ ಅಲ್ಲಿ ತಗೊಂಡಿದ್ದೀವಿ. ಅದೇ ರೀತಿ ಎಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಇದಕ್ಕೆಲ್ಲ ಮುಖ್ಯವಾಗಿ ಮೇಡಮ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ನಾವಾದ್ರೂ ಒಂದಿಷ್ಟು ಕೆಲಸ ಮಾಡ್ತಾ ಇದೀವಿ ಈ ಒಂದು ಸೊಸೈಟಿಗೆ ಅನ್ನೋದೊಂದು ನಮ್ಗೆ ಒಂದು ಹೆಮ್ಮೆ. ಅದೇ ರೀತಿ ನಾವು ಮಕ್ಕಳಿಗೋಸ್ಕರ ಏನೇನ್ ಆಗ್ಬೇಕು, ಈ ಕಾಲೇಜ್ಗೋಸ್ಕರ ಏನಾಗಬೇಕು ಅನ್ನೋದೆಲ್ಲನೂ ನಾವು ಮತ್ತೆ ನಮ್ಮ CS ಹತ್ರನೂ ಅಷ್ಟೇ, ನಾವು ಫಸ್ಟ್ ಡೆಸ್ಕ್ ಬೆಂಚ್ ಅಂತ ಇಟ್ಟಿದ್ದೆ. ಅವರೆಲ್ಲ ಅದಕ್ಕೆಲ್ಲ ಹಾಕ್ಬೇಕು, ಹಾಗೆ ತೆಗೆದ್ಬಿಟ್ಟು ಚೇಂಜ್ ಮಾಡ್ರಿ ಅಂತ. ನಾನು ಫಸ್ಟ್ ಹೇಳಿದಿಲ್ಲ ಸರ್, ಅವ್ರು ಬೇಕೇ ಬೇಕು ಅಲ್ಲಿ ಭಾರಿ ಇದೆ. ಅದರಲ್ಲಿ ಮತ್ತೆ ನಮ್ಗೆ ಕಾಲೇಜಿಗೆ ಕೊಡಕ್ ಬರಲ್ಲ ಅಂತಂದ್ರು. ಮತ್ತೆ ಒಂದು ಜೀವ ಮತ್ ಹುಡುಕಿ ತಂದೆ ಸರ್, ಕಾಲೇಜಿಗೆ ಕೊಡ್ಬೋದು ಅಂತ. ಅದಕ್ಕೋಸ್ಕರ ಮತ್ತೆ ಕಾಲೇಜಿಗೂ ಕೊಡ್ಬೋದು ಅಂತ ಒಂದು ಗವರ್ಮೆಂಟ್ ಆಡಳಿತ ಅದನ್ನ ಹುಡುಕಿ ತಂದು ಕೇಳಿ ಆಮೇಲೆ ಮತ್ತೆ ಅಪ್ರೂವ್ ಮಾಡಿಸಿದ್ವಿ. ಹೀಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮ್ದೊಂದು ಕೆಲಸವನ್ನು ನಾವು ಮಾಡಕ್ ಸಿದ್ಧ ಇದೀವಿ. ಅದು ನಮ್ಗೆ ಮುಖ್ಯವಾಗಿ ನೀವು ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದೊಂದಷ್ಟೇ ನಮ್ಗೆ ಕೇಳ್ಕರಿ. ನಿಮಗೆ ಮಾತಾಡಕ್ಕೆ ಅವಕಾಶ ಕೊಡೋದಕ್ಕೆ ನಮಗೆ ಕಾಲೇಜಿನ ಬಗ್ಗೆ ಹಾಗೂ ವಿದ್ಯಾರ್ಥಿಗಳು ವೃತ್ತಿ ಕೌಶಲ್ಯ ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕೆಂದು ಇದರ ಮಾಹಿತಿಯನ್ನು ನೀಡಿದಂತಹ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾದಂತಹ ಶ್ರೀಧರ್ ಸರ್ ಅವರಿಗೆ ಎಲ್ಲ ಪರವಾಗಿ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೇನೆ. ಈಗ ಕ್ಷಮೆಯಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಆಗಮಿಸಿದಂತಹ ವೆಂಕಟೇಶ್ ನಾವು ಹೂಗಳನ್ನು ಕೊಡುವುದರ ಮುಖಾಂತರ ಸ್ವಾಗತ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಚಿಕ್ಕ ಬದಲಾವಣೆ, ಕಂಪ್ಯೂಟರ್ ಬೇಸಿಕ್ ತರಬೇತಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ತರಬೇತಿಯನ್ನು ಮುಗಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿತ್ತು. ಆದರೆ ಸಾಂಕೇತಿಕವಾಗಿ ನಾವು 5 ವಿದ್ಯಾರ್ಥಿಗಳಿಗೆ ನಾವು ವೇದಿಕೆಗೆ ಕರೆದು ಸರ್ಟಿಫಿಕೇಟ್ಗಳನ್ನು ವೇದಿಕೆಗಳಿರುವಂತಹ ಗಣ್ಯರು ಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ತಾ ಇದ್ದಾರೆ. ಹೆಸರು ಸ್ವಲ್ಪ ಈ ಬ್ಯಾಚ್ ಗೆ ಕೊಡ್ಬೇಕಂದ್ರೆ ನಮ್ಗೆ 2 ಕ್ಲಾಸ್ ಎಕ್ಸ್ಟ್ರಾ ಕ್ಲಾಸ್ ತಗೊಳಕ್ಕೆ ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕು. ಈ ಸರ್ಟಿಫಿಕೇಟ್ ಕೊಡ್ತಾರೆ, 1-2 ಮಾತನ್ನ ನಾವು ಆಡ್ಬಿಡ್ತೀವಿ. ಈ ಒಂದು ಕೋರ್ಸ್ ಮಾಡ್ಬೇಕು ಅನ್ನೋದಕ್ಕೆ ನನಗೆ ಮೊದಲನೇ ಬಾರಿಗೆ ಲಲಿತಾ ಅವರು ಗ್ರಂಥಪಾಲಕರು ಮೋಕ ಗ್ರಾಮ ಪಂಚಾಯತಿ ಅವ್ರ ಕಡೆಯಿಂದ ಪ್ರತಿ ಸರಿ ಯುವ ಸರ್ ಹೇಳ್ತಾ ಇದ್ದಾರೆ, ಧನ್ಯವಾದಗಳು ಹೇಳ್ಬೇಕು. ಯಾಕಂದ್ರೆ ಅಲ್ಲಿನೂ ಕೇಳ್ತಿದ್ದೆ, ಅಲ್ಲಿನೂ ಬಿಡ್ತಿರ್ಲಿಲ್ಲ, ಏನಾದ್ರು ಸ್ಕೀಮ್ ಇದಾವೆ ನಮ್ಮ ಹುಡುಗರಿಗೆ ಅಂತ ಹೇಳಿ. ಸೊ ಹಾಗಾಗಿ ಅವ್ರು ನನಗೆ ಇದನ್ನ ತಿಳಿಸ್ಕೊಟ್ರು. ಅವ್ರಿಗೂ ಅವರ ಅನುಪಸ್ಥಿತಿಯಲ್ಲಿ ಕೂಡ ಹೇಳ್ಬೇಕಾಯ್ತು. ಅಲ್ಲಿಂದ ನನ್ನ ಜರ್ನಿ ಪ್ರಾರಂಭವಾಯಿತು. ವಿದ್ಯಾರ್ಥಿಗಳಿಗೆ ಕೊಡ್ಬೇಕು ಈ ಶಿಕ್ಷಣ ಅನ್ನೋದನ್ನ. ಅದೇ ಸಂದರ್ಭದಲ್ಲಿ ನನಗೆ ರಘುವೀರ್ ಅವರು ಕೂಡ ಸಿಕ್ಕರು. ಸೊ ಹಾಗಾಗಿ ಮಾತಾಡ್ತಾ ಬಂತು, ಇದೆಲ್ಲಾ ವಿಚಾರಗಳು ಬಂತು. ಈ ವಿಚಾರಗಳ ಜೊತೆಗೆ ನಮ್ಮ ಹುಡುಗರಿಗೆ ಕೂಡ ಬೇಸಿಕ್ ಕಂಪ್ಯೂಟರ್ ಜೊತೆಗೆ AI ಅನ್ನೋದು ಒಂದು ಪ್ಯಾಕೇಜ್ ತರ ಬಂತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಾಗಾಗಿ ಎರಡೂ ನಮ್ಗೆ ಕೊಡೋಣ ಅಂತ ಹೇಳಿದಾಗ ಅಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ನಾನು ಕಲಿಬೇಕು ಅನ್ನೋ ಆಸಕ್ತಿಯಲ್ಲಿ ನಾವು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿದ್ವಿ. ಸೊ ಹಾಗಾಗಿ ಟೆಸ್ಟ್ ಕಂಡಕ್ಟ್ ಮಾಡಿದ್ರೆ ಎಲ್ಲರೂ ಪಾಸ್ ಆಗ್ಬಿಟ್ರು, ಎಲ್ಲರೂ ಚೆನ್ನಾಗಿರೋ ಮಾರ್ಕ್ಸ್ ತೆಗೆದ್ರು, ಯಾರು ಡ್ರಾಪ್ ಮಾಡೋಂಗಿರ್ಲಿಲ್ಲ. ಸೊ ಹಾಗಾಗಿ ನಮ್ಗೆ ಎಲ್ಲಾ ವಿದ್ಯಾರ್ಥಿಗಳು ಬಂದಾಗ 97 ಸ್ಟೂಡೆಂಟ್ಸ್ ಎಕ್ಸಾಮ್ ಅನ್ನ ತಗೊಂಡ್ರು. 97 ಸ್ಟೂಡೆಂಟ್ಸ್ ಕೂಡ ಎಲ್ಲರಿಗೂ ಹೈಯೆಸ್ಟ್ ಮಾರ್ಕ್ಸ್ ಅಲ್ಲೇ ಬಂದ್ರು. ಸೊ ಇದನ್ನ ಹೆಂಗ್ ಕೊಡ್ಬೇಕು 97 ಹುಡುಗರಿಗೆ ಕಂಪ್ಯೂಟರ್ಗೆ ಆಕ್ಯುಪೈ ಮಾಡಕ್ಕೆ ಅನ್ನೋದಕ್ಕೆ ನಮ್ಮ ಎಲ್ಲ ಅಧ್ಯಾಪಕ ಮಿತ್ರರು ನಮ್ಗೆ ಸಹಕಾರ ಕೊಟ್ಟರು. ಆಗ ಅವರು ಒಂದು ಐಡಿಯಾ ಬಂದ್ವಿ, ನಾವು 2 ಬ್ಯಾಚ್ ಗಳನ್ನ
ನಾವು ಕೊಡೋಣ. ಸೊ ಟೋಟಲಿ 4 ಬ್ಯಾಚಸ್ ಅನ್ನ ಡಿವೈಡ್ ಮಾಡಿ ಕೊಡೋಣ ಅಂತ ಹೇಳಿ 4 ಬ್ಯಾಚ್ಗಳು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ನಾವು 4 ಬ್ಯಾಚ್ಗಳನ್ನ ಡಿವೈಡ್ ಮಾಡಿ ಕೊಡುವಂತ ಅಂತ ಆಯ್ತು. ಅಲ್ಲಿ ನಾವು 25-30 ಸ್ಟೂಡೆಂಟ್ಸ್ ಒಂದೊಂದು ಬ್ಯಾಚ್ ಅಲ್ಲಿ ಕೊಡುವಂತ ರೀತಿಯಲ್ಲಿ ಅರೇಂಜ್ ಮಾಡಿದ್ವಿ. ಸೊ ಇದಕ್ಕೆ ಎಲ್ಲಾ ಅಧ್ಯಾಪಕರ ಮಿತ್ರರು ತಮ್ಮ 2 ಕ್ಲಾಸ್ಗಳನ್ನ ವಾರದ ಎಲ್ಲಾ ಕ್ಲಾಸಸ್ಗಳು ಬರ್ತಾ ಇತ್ತು, ಅದನ್ನ ನಾವು ಫರ್ಗೋ ಮಾಡಿ ವಿದ್ಯಾರ್ಥಿಗಾಗಿ, ಯಾಕಂದ್ರೆ ಅವ್ರಿಗೆ ಕೌಶಲ್ಯ ಮುಖ್ಯ, ನಾವು ಪಾಠ ಹೇಳೋದನ್ನ ಎಕ್ಸ್ಟ್ರಾ ಕ್ಲಾಸ್ ನ ತಗೊಳ್ಳೋಣ ಅಂತ ಹೇಳಿ ಅವರು ಮುಂದೆ ಆಗಿರೋದಕ್ಕೆ ಈ ಎಲ್ಲಾ ಸಾಹಸಗಳಿಗೆ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ರು. ಹಾಗಾಗಿ ಅದನ್ನ ನಾವು ಇವತ್ತು ಆ ಪ್ರತಿಫಲ ನಮ್ಮ ಅಧ್ಯಾಪಕರ ಮಿತ್ರರು ಕೊಟ್ಟಿರುವಂತಹ ಪ್ರತಿಫಲ ಈ ಸರ್ಟಿಫಿಕೇಟ್ ಮೂಲಕ ಅವ್ರಿಗೆ ಸಿಗ್ತಾ ಇದೆ. ಸೊ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅವರ ಉಪಸ್ಥಿತಿ ಮತ್ತು ಅನುಪಸ್ಥಿತಿಯಲ್ಲಿ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಇದನ್ನ ತಗೊಂಡು ನೀವು ನಿಮ್ಮ ಜೀವನದಲ್ಲಿ ಇದನ್ನ ಇಲ್ಲಿಗೆ ಬಿಡಬಾರ್ದು, ಬೇರೆ ರೀತಿಯಲ್ಲಿ ಅದನ್ನ ತಗೊಂಡು ಹೋಗ್ಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಉದ್ದೇಶ ಆಗಿದೆ. ಹಾಗಾಗಿ ಇದರ ಸದ್ಬಳಕೆ ಮಾಡ್ಕೊಳ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮೊದಲನೇದಾಗಿ ಸರ್ ಮತ್ತು ಇಬ್ಬರು ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದ್ರೆ ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿದ್ರು, ಅದೆಲ್ಲರೂ ಬಿಟ್ಟು ವಿದ್ಯಾರ್ಥಿಗಾಗಿ ನಾವು ಬರ್ತೀವಿ ಅಂತ ಹೇಳಿ ಬಂದಿದ್ದಾರಲ್ಲ. ಸೊ ನಾವೆಲ್ಲ ಏನ್ ಮಾಡ್ತಾ ಇದ್ವಿ ಅದಕ್ಕೆ ಅವ್ರು ಸ್ಫೂರ್ತಿಯಾಗಿ ನಮ್ಗೆ ನಿಂತಿರೋದಕ್ಕೆ ಇದೆಲ್ಲವೂ ಮಾಡೋದಕ್ಕೆ ಸಾಧ್ಯ ಆಗಿದೆ. ಎಲ್ಲರ ಪರವಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು ರಘುವೀರ್ ಆಲ್ಸೋ, ಯಾಕಂದ್ರೆ ಅವರು ಪ್ರತಿ ವಿದ್ಯಾರ್ಥಿಗೆ ಸ್ಪೆಷಲ್ ಅಟೆನ್ಷನ್ ಆಗಿ ತಗೊಂಡು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಯಾವ ಹುಡುಗರು ಅಟೆಂಡೆನ್ಸ್ ಅಲ್ಲಿ ಬಂದಿಲ್ಲ ಅಂದ್ರೆ ನಾವು ತಿಳಿಸೋರು, ಗ್ರೂಪ್ ಅಲ್ಲಿ ಹಾಕ್ಬಿಡೋರು, ಈ ವಿದ್ಯಾರ್ಥಿ ಇವತ್ತು ಯಾಕೋ ಹಿ ಹಸ್ ನಾಟ್ ಟರ್ನ್ ಔಟ್ ಅಂತ ಹೇಳೋರು, ನಾವು ಬೆಳಗ್ಗೆ ಟ್ರ್ಯಾಕ್ ಮಾಡೋದು. ಸೊ ಪ್ರತಿ ಒಂದು ಯಾವ ಸ್ಟೂಡೆಂಟ್ಸ್ ಆಬ್ಸೆಂಟ್ ಆಗ್ಬಾರ್ದು, ನಮ್ ಕ್ಲಾಸಿಗೆ ಬರೆಯೋದ್ರಿಂದ 100% ಕಂಪ್ಯೂಟರ್ ಕಲಿಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು. ಸೊ ಅದಕ್ಕೆ ಅವರು ಕೂಡ ಪ್ರತಿಯೊಂದನ್ನು ಮಾಡಿ ಕಾಲೇಜ್ಗೆ ಕೂಡ ಸಂಪರ್ಕದಲ್ಲಿ ಇಟ್ಕೊಂಡು ಅಲ್ಲಿ ಮಾಡಕ್ ಆಗದೆ ಇರೋದನ್ನ ನಮ್ಮ ಕಾಲೇಜಲ್ಲಿ ಕೂಡ ನಾವು ಮಾಡ್ತೀವಿ 1-2 ಕ್ಲಾಸ್ ಅಂತ ಹೇಳಿ ಕೂಡ ಅವ್ರು ಬಂದಿದ್ರು. ಸೊ ಅವ್ರಿಗೆ ವಿಶೇಷವಾಗಿರುವಂತದ್ದು ಕೂಡ ಆಸಕ್ತಿಯನ್ನ ತೋರಿಸಿ ವಿದ್ಯಾರ್ಥಿಗೆ ಕಳಿಸಿರೋದು ಮತ್ತೆ ಇದನ್ನ ವಿದ್ಯಾರ್ಥಿಗಳು ಮುಂದೆ ತಗೊಂಡು ಹೋಗ್ತಾರೆ ಅನ್ನೋ ಭರವಸೆಯಿಂದ ಅವ್ರಿಗೆ ಕೂಡ ವಿಶೇಷವಾಗಿರುವಂತ ಜೊತೆಗೆ ಇಲ್ಲಿರುವಂತಹ ಎಲ್ಲ ಅಧ್ಯಾಪಕರ ಮಿತ್ರರ ಜೊತೆಗೆ ನಮಗೆ ಮಾಧ್ಯಮರು ಹಾಗೂ ಪಿಡಿಒ ಅವರು ಹೊಸದಾಗಿ ಬಂದಿದ್ದಾರೆ, ಅವ್ರಿಗೂ ಕೂಡ ಮತ್ತೆ ನಾನು ಹೇಳಲೇಬೇಕು, ಧನಂಜಯ ಈಸ್ ಆಲ್ವೇಸ್ ದೇರ್ ವಿತ್ ಮೀ. ನೀನೇ ಧನಂಜಯ, ನಿನಗೆ ಸೊ ಈಸ್ ಆಲ್ವೇಸ್ ದೇರ್ ವಿತ್ ಮೀ. ಎಲ್ಲ ವಿದ್ಯಾರ್ಥಿ, ಹಾಗಾಗಿ ಸೊ ಏನೇ ಬಂತ ಏನಾದ್ರು ಸ್ಕೀಮ್ ಬಂತ ಕೇಳ್ತಿರ್ತಿದ್ರು. ಸೊ ಬೇಸರ ಮಾಡ್ಕೊಳ್ಳೋದನ್ನ ಬಂದಿದೆ ಬರ್ರಿ ಮೇಡಮ್ ಅಂತ ಹೇಳ್ತಾರೆ. ಸೊ ಅಧಿಕಾರಿಗಳಿಗೆ ನಾನು ನೇರವಾಗಿ ಮಾಡದೇ ಇದ್ರು ಕೂಡ ಮಾಡ್ತಾರೆ. ಸೊ ಐ ಥಿಂಕ್ ಸೇಮ್ ಥಿಂಗ್ ಇಸ್ ಆಲ್ಸೋ ವಿತ್ ರಾಜೇಂದ್ರ ಅಂಡ್ ಅವರೆಲ್ಲರೂ ಮೋಕದಲ್ಲಿ ಅಷ್ಟೇ ರೈಟ್, ಬಳ್ಳಾರಿಯಲ್ಲಿ ಎಲ್ಲೂ ಸಿಕ್ಕರು ಕೂಡ ಅವರು ಸ್ಮೈಲ್ ಮಾಡ್ತಾರೆ, ಸ್ಕೀಮ್ ಯಾವಾಗ ಇದಾವ ಅಂತಾರೆ ಅದನ್ನ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಸೊ ದಟ್ ಈಸ್ ಹೌ ನನ್ನ ಕೋಆರ್ಡಿನೇಷನ್ ಎಲ್ಲಾರ ಜೊತೆಗೆ ಇರೋದ್ರಿಂದ ಎಲ್ಲರಿಗೂ ನೇರವಾಗಿ ಪರೋಕ್ಷವಾಗಿ ಈ ಒಂದು ಕಂಪ್ಯೂಟರ್ ಬೇಸಿಕ್ ತರಬೇತಿಯನ್ನು ನೀಡೋದಕ್ಕೆ ಸಹಕಾರ ನೀಡಿದವರಿಗೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ತೇನೆ. ಹಾಗಾಗಿ ಇದರ ನಂತರ ವಿದ್ಯಾರ್ಥಿಗೆ ತಮ್ಮ ಭವಿಷ್ಯಕ್ಕೆ ಉಜ್ವಲ ಆಗಲಿ ಅಂತ ಹೇಳಿ ಎಲ್ಲರ ಪರವಾಗಿ ನಾನು ಬೆಸ್ಟ್ ವಿಶಸ್ ಅನ್ನು ತಿಳಿಸ್ತೇನೆ. ಸರ್ ಇಲ್ಲ ಸರ್ ಒಂದೇ ನಿಮಿಷ ಸರ್ ಅಲ್ಲಿ ಈ ಕಡೆ ಶಾಲೆ ಅಕಡೆ ಶಾಲೆ
ಕವ ಇಸ್ಕೊಳಮ್ಮ ಇಸ್ಕೊಳ್ತೇವ್ರಿ. ಕೊಡು.